ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಅಧಿಕ ಶ್ರಾವಣ ಮಾಸದ ಗುರುವಾರ ಗುರುಗಳ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರುಗಳ ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಪ್ರೀತಿಯ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರಿಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಗುರುವಾರ, ಗುರುಗಳ ಮಾರ್ಗದರ್ಶನ ಎಲ್ರಿಗೂ ಕೂಡ ಬಹಳ ಮುಖ್ಯ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ನಮ್ಮ ಧರ್ಮದ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಇನ್ನು ಈಗ ತಾನೇ ಪ್ರಾರಂಭದ ಹಂತದಲ್ಲಿ ಒಂದಿಷ್ಟು ದೃಶ್ಯಗಳನ್ನು ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ವಿ. ಏನಪ್ಪ, ನಿಜಕ್ಕೂ ಬೆಂಗಳೂರು ಗ್ರಾಮಾಂತರದ ಹತ್ರ ಇರ್ತಕ್ಕಂಥ ಸಾದಹಳ್ಳಿ ಗೇಟು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರ್ತಕ್ಕಂಥ ಸಾದಹಳ್ಳಿ ಗೇಟ್ನಲ್ಲಿರ್ತಕ್ಕಂಥ ನವರತ್ನ ಅಗ್ರಹಾರದ ಮಹರ್ಷಿ ಮಂದಿರದಲ್ಲಿ ಬಹಳ ವಿಜೃಂಭಣೆಯಿಂದ 11 ದಿವಸಗಳ ಜಾತ್ರೆ ನಡೀತು. ಅದು ಜಾತ್ರೆನೇ, ಅದು ದರ್ಶನ ಅನ್ನೋದು ಹೇಳೋದಕ್ಕಿಂತ ಅದು ಜಾತ್ರೆನೇ. 11 ದಿವಸಗಳು ನಿರಂತರವಾಗಿ ನಡೆದಿರ್ತಕ್ಕಂಥ ಆ ಒಂದು ಲಕ್ಷ್ಮೀ ಭುವರಾಸ್ವಾಮಿಯ ಜಾತ್ರಾ ಮಹೋತ್ಸವ ನಿಜಕ್ಕೂ ಅದು ಅದ್ಭುತ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ವೈಭವೀಪೂರಿತವಾಗಿ, ಅಷ್ಟು ಅಲಂಕಾರ ಭರಿತವಾಗಿ, ಅಷ್ಟು ಲಕ್ಷಾಂತರ ಕೋಟ್ಯಾಂತರ ಜನಸ್ತೋಮ ಆ ಒಂದು ಆಶ್ರಮದ ಹತ್ರ ಬಂದಿರತಕ್ಕಂಥದ್ದಿತ್ತು. ಅದೆಲ್ಲವನ್ನೂ ಕೂಡ ದರ್ಶನ ಮಾಡ್ತಕ್ಕಂಥದ್ದಾಗಲಿ, ಆ ಕ್ಷಣ ಪ್ರತಿಯೊಂದು ಕ್ಷಣವನ್ನೂ ಕೂಡ ಕಳೀತಾ ಇರತಕ್ಕಂಥದ್ದು ಈಗಲೂ ನಮ್ಮ ಕಣ್ಮುಂದೆ ಹಾಗೆ ಕಟ್ಟದ ಹಾಗಿದೆ. ಈಗ ಕೂಡ ನಾವು ಆಶ್ರಮದಲ್ಲಿ ಹಾಗೆ ಸುಮ್ಮನೆ ಸಂಜಾ ಕಾಲವೋ ಇಲ್ಲಾಂದರೆ ಬೆಳಗ್ಗಿನ ಕಾಲವೋ ಹಾಗೆ ಒಂದು ಕ್ಷಣ ಹಿಂಗೆ ಪರಿಕ್ರಮಿಸಿದ್ರೆ ಆ ಜನರು ಓಡಾಡ್ತಾ ಇರ್ತಕ್ಕಂಥ ಜಾಗ ಪ್ರತಿಯೊಂದೂ ಕೂಡ ಹಾಗೆ ಕಣ್ಣು ಮುಂದೆ ಬರುತ್ತೆ, ನೆನಪಾಗತ್ತೆ. ಅದೇ ರೀತಿ ಈಗ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ರಿ. ಈ ಒಂದು ಕಾರ್ಯಕ್ರಮ 11 ದಿವಸಗಳ ಲಕ್ಷ್ಮೀ ಭುವರ ಸ್ವಾಮಿಯ ಕಾರ್ಯಕ್ರಮದಲ್ಲಿ ಕಡೆಯ ಕಾರ್ಯಕ್ರಮ ಅಂದರೆ ಕಡೇ ದಿನದ 11ನೇ ದಿನದ ಕಾರ್ಯಕ್ರಮದ ದರ್ಶನವನ್ನು ತಾವೆಲ್ಲರೂ ಕೂಡ ಇದೇ ಬರ್ತಕ್ಕಂಥ ಶನಿವಾರದಂದು ತಾವು ಮಾಡ್ತಾ ಇದ್ದೀರಿ. ಲಕ್ಷ್ಮೀ ಭುವರ ಸ್ವಾಮಿಯ ಕಾರ್ಯಕ್ರಮ, ಆ ಒಂದು ದರ್ಶನದ ಕಾಲ ಸಂಪನ್ನವಾಗಿರ್ತಕ್ಕಂಥ ಸಮಯ, ಆ ಸಂಪನ್ನವಾಗಿರ್ತಕ್ಕಂಥ ದಿನ 11ನೇ ದಿನ ಯಾವೆಲ್ಲ ಪೂಜಾನುಷ್ಠಾನಗಳನ್ನು ನೆರವೇರುತ್ತೋ ಕಾರ್ಯಕ್ರಮದಲ್ಲಿ, ಆಶ್ರಮದಲ್ಲಿ ಎಂಬತಕ್ಕಂಥದ್ದನ್ನು ಸಂಪೂರ್ಣವಾಗಿ ಪ್ರತಿಯೊಂದನ್ನು ಕೂಡ ನಾವು ಚಿತ್ರೀಕರಿಸಿ ತಮ್ಮೆಲ್ಲರ ಮುಂದೆ ಕೂಡ ತೆಗೆದುಕೊಂಡು ಬಂದಿದ್ದೇವೆ. ಅದನ್ನು ತಾವು ತಪ್ಪದೇ ಇದೇ ಬರ್ತಕ್ಕಂಥ ಶನಿವಾರದಂದು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಬಹುದು. ಬಹಳ ವಿಶೇಷವಾಗಿ ಸಂಪನ್ನವಾಗ್ತಾ ಇರತಕ್ಕಂಥ ಸಮಯ ಅಲ್ವಾ, ಅದಕ್ಕೆ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳು ಕೂಡ ನೆರವೇರಿತು. ಮತ್ತು ಇನ್ನೇನು ಕಡೆ ಭಾಗದಲ್ಲಿ ಬಹಳ ಬಹಳ ನಯನ ಮನೋಹರವಾಗಿರ್ತಕ್ಕಂಥ ಒಂದು ರಥೋತ್ಸವವೂ ಕೂಡ ಭಗವಂತನಿಗೆ ನಡೀತು, ಉತ್ಸವವೂ ಕೂಡ ನಡೀತು. ಸಾಕಷ್ಟು ಜನ ಬಂದಿದ್ದರು, ಆ ಉತ್ಸವದಲ್ಲಿ ಭಾಗಿಯಾದರು. ಭಗವಂತನ ಭಜನಾ ಕಾಲ, ಭಗವಂತನಿಗೆ ವೇದೋಪಚಾರಗಳಿಂದ ಸಮರ್ಪಣೆಯನ್ನು ಮಾಡಿರ್ತಕ್ಕಂಥ ಸೇವೆಗಳನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು, ಸಂಗೀತದಿಂದ ಸೇವೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು, ಚಾಮರ ಸೇವೆ, ಸಂಗೀತ ಸೇವೆ, ವೇದ ಸೇವೆ ಪ್ರತಿಯೊಂದೂ ಕೂಡ ಬಹಳ ವಿಶೇಷವಾಗಿ ನಡೀತು. 11ನೇ ದಿನ ಸಂಪನ್ನವಾಗ್ತಾ ಇರ್ತಕ್ಕಂಥ ಕಾಲ ಅಂದರೆ ಅದು ಮತ್ತಷ್ಟು ವಿಜೃಂಭಣೆ, ಒಂದು ಕಡೆ ಎಲ್ಲೋ ಒಂದು ಕಡೆ ನೋವು. ಮತ್ತೆ ಭಗವಂತನನ್ನು ಯಥಾಸ್ಥಿತಿಗೆ ಇಡಬೇಕಲ್ಲಪ್ಪ, ಮತ್ತೆ ಭಗವಂತನ ಈ ಒಂದು ವೈಶಿಷ್ಟ್ಯತೆ, ಭಗವಂತನನ್ನು ದರ್ಶನವನ್ನು ಮಾಡ್ತಕ್ಕಂಥ ಕಾಲ ಮತ್ತಿನ್ಯಾವಾಗ ನಮಗೆ ಕಲ್ಪಿಸ್ತಾನೋ ಭಗವಂತ, ಗುರುಜಿಯವರು ಮತ್ತೆ ಯಾವಾಗ ನಮಗಿದು ಎಲ್ಲದಕ್ಕೂ ಕೂಡ ಒಂದು ಅವಕಾಶವನ್ನು ಕೊಡ್ತಾರೆ ಎಂಬತಕ್ಕಂಥ ನೋವು ಕೂಡ ಇತ್ತು. ಯಾಕೆ ಅಂದರೆ ಆ 11 ದಿನ ತಾವೆಲ್ಲರೂ ನಮಗೆ ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಇವತ್ತಿಗೂ ನಮ್ಮ ಮನಸ್ಸಲ್ಲಿ ಹಾಗೇ ಇದೆ. ಬಂದಿರತಕ್ಕಂಥ ಭಕ್ತಾದಿಗಳು ಸಾಕಷ್ಟು, ಅವರ ಮನಸ್ಸಿನಲ್ಲಿರ್ತಕ್ಕಂಥ ನೋವುಗಳು ಮತ್ತಷ್ಟು. ಬಂದವರೆಲ್ಲರ ಮಾತು, ನಾವು ಮೊದಲು ಒಂದು ದಿವಸ ಬಂದಿದ್ವಿ, 11 ದಿವಸದ ಕಾರ್ಯಕ್ರಮದಲ್ಲಿ ಇದೇ ಸತಿ ಮತ್ತೆ ಬರ್ತಾ ಇದ್ದೇವೆ, ನಮ್ಮ ಕೆಲಸಗಳ ಕಾರ್ಯಸಿದ್ಧಿ ಆದವು. ಎಷ್ಟೋ ವರ್ಷಗಳಿಂದ ನಿಂತಿರ್ತಕ್ಕಂಥ ಕಷ್ಟದ ಕೆಲಸಗಳೆಲ್ಲವೂ ಕೂಡ ಚಿಟಿಕೆ ಹೊಡೆಯುವಷ್ಟರಲ್ಲಿ ಆಶ್ಚರ್ಯಚಕಿತವಾಗಿ ನಮಗೆ ಒಂದು ಕ್ಷಣ ರೋಮಾಂಚನವಾಗೋಯ್ತು. ಇದೇನಿದು,
ಇಷ್ಟು ಸುಲಭವಾಗಿ ಕೆಲಸ ಆಗೋಯ್ತಲ್ಲ. ಭಗವಂತನ ಶಕ್ತಿ ಅಷ್ಟು ಅಪಾರ. ಅಂತಹ 11 ದಿವಸದ ಕಾರ್ಯಕ್ರಮದ 11ನೇ ದಿನ ಸಂಪನ್ನವಾಗಿರ್ತಕ್ಕಂಥ ದಿನದ ಕಾರ್ಯಕ್ರಮವನ್ನು ಇದೇ ಬರ್ತಕ್ಕಂಥ ಶನಿವಾರದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಭೂವರಾಹ ಸ್ವಾಮಿ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಂದೇಶವನ್ನು ಕೊಡಬೇಕು. ಈ ಸಂದೇಶ ನಾನು ಸಾಧಾರಣವಾಗಿ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಕೊಡ್ತೀನಲ್ಲ, ಆ ರೀತಿಯಲ್ಲ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಿಂದ ಒಂದು ಸಂದೇಶ ತಮ್ಮೆಲ್ಲರಿಗೂ ಕೂಡ, ತಾವೆಲ್ಲರೂ ಕೂಡ ಇದೊಂದು ಸಣ್ಣ ಬದಲಾವಣೆಯನ್ನು ಬದಲಾಯಿಸ್ಕೊಳ್ಬೇಕು. ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಹೇಗೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇದ್ದೀರೋ ಅದೇ ರೀತಿ ಚಕ್ಷುರ್ಮತಿ ಪತ್ರವನ್ನು ಕೂಡ ಬರೆದು ಕಳಿಸ್ತಾ ಇದ್ದೀರಿ. ಆದರೆ ಇಲ್ಲಿ ತಾವು ಮಾಡ್ತಾ ಇರ್ತಕ್ಕಂಥ ಒಂದು ಸಣ್ಣ ತಪ್ಪೇನಪ್ಪ ಅಂದರೆ, ಚಕ್ಷುರ್ಮತಿ ಫೋಟೋವನ್ನು ಒಬ್ಬರದ್ದು ಅಥವಾ ಇಬ್ಬರದ್ದು ಕಳಿಸ್ತೀರಿ, ಆದರೆ ಪತ್ರದಲ್ಲಿ ಮಾತ್ರ 5-6 ಜನರ ಸಮಸ್ಯೆಯನ್ನು ಬರೆದುಬಿಟ್ಟಿರ್ತೀರಿ. ಅದನ್ನು ನಮ್ಗೆ ಯಾರ್ದು ಯಾವುದಕ್ಕೆ ಎಂಬತಕ್ಕಂಥದ್ರ ಅರಿವು ನಮಗೆ ಗೊತ್ತಾಗೋದಿಲ್ಲ. ಅದರಲ್ಲಿ ತಾವು ಮೆನ್ಷನನ್ನು ಕೂಡ ಮಾಡಿರೋದಿಲ್ಲ, ಸ್ಪಷ್ಟೀಕರಿಸಿರೋದಿಲ್ಲ. ಇದು ಒಂದಾದರೆ ಮತ್ತೆ ಆದಷ್ಟು ನಿಮ್ಮ ಸಮಸ್ಯೆಯನ್ನು ಒಂದೇ ಪುಟದಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಪಡಿ. 5-6 ಪುಟಗಳು ಬರೆದಿದ್ದೆ ಆದರೆ ಅದನ್ನು ನಾವು ಮಹರ್ಷಿವಾಣಿ ಕಾರ್ಯಕ್ರಮ ನಮಗೆ ಸಿಗ್ತಕ್ಕಂಥ ಸಮಯ ಇಷ್ಟೇ. ನಿಮ್ಮ ಹಾಗೆ 1000 ಜನ ಪತ್ರವನ್ನು ಬರೆದಿರ್ತಾರೆ, ಅವರೆಲ್ಲರ ಪತ್ರವನ್ನು ಕೂಡ ಸ್ವೀಕರಿಸಬೇಕಲ್ವ. ಅದಕ್ಕೋಸ್ಕರ ನಿಮ್ಮದು ಎಷ್ಟು ಸಮಸ್ಯೆಗಳಿದೆಯೋ ಆದಷ್ಟು ಅದನ್ನು ಸಿಕ್ಕಿರ್ತಕ್ಕಂಥ ಅವಕಾಶದ ಸಂಪೂರ್ಣ ಲಾಭವನ್ನು ಪಡ್ಕೊಳ್ಬೇಕು ಅಂದರೆ ಅದನ್ನು ಚಿಕ್ಕದಾಗಿ, ಚುಟುಕಾಗಿ, ಸೂಕ್ತವಾಗಿ ಎಷ್ಟು ಮಾಹಿತಿಗಳನ್ನು ಕಳಿಸ್ಬೇಕೋ ಅಷ್ಟೇ ಮಾಹಿತಿಗಳನ್ನು ಒಂದೇ ಪುಟದಲ್ಲೇ ನಿಮ್ಮ ಸಮಸ್ಯೆಗಳನ್ನು ಬರೆದು ಕಳಿಸ್ಕೊಡಿ. ಇನ್ನು ಮತ್ತೊಂದು ವಿಚಾರ, ಚಕ್ಷುರ್ಮತಿ ಅಂದರೆ ಕಣ್ಣರೇಖೆ. ಕಣ್ಣರೇಖೆಯನ್ನು ನಿಮ್ಮ ಸ್ಪಷ್ಟವಾಗಿರ್ತಕ್ಕಂಥ ಕಣ್ಣರೇಖೆಯನ್ನು ಕಳಿಸ್ಬೇಕೇ ಹೊರತಾಗಿ ದಯವಿಟ್ಟು ಯಾರೂ ಕೂಡ ಪಾಸ್ಪೋರ್ಟ್ ಸೈಜ್ ಫೋಟೋನ ಕಳಿಸ್ಬೇಡಿ. ಕಣ್ಣರೇಖೆಯನ್ನು ಕಳಿಸೋದಾದ್ರೂ ಕೂಡ ಫೋಟೋಶಾಪಲ್ಲಿ ತಾವು ಫೋಟೋನ ತೆಗೆಸ್ಕೊಂಡಿದ್ದಾದ ಮೇಲೆ ಅದಕ್ಕೆ ಕಲರ್ ಎಡಿಟಿಂಗನ್ನು ಮಾಡಿಸ್ಬೇಡಿ. ತಾವು ಹೇಗೆ ಸ್ಪಷ್ಟವಾಗಿ ಫೋಟೋವನ್ನು ತೆಗೆದಿರ್ತಾರೋ ಆ ಫೋಟೋ ಹಾಗೇ ಪ್ರಿಂಟನ್ನು ತಗೊಂಡು ತಾವು ನಮ್ಮ ವಾಹಿನಿಗೆ ಕಳಿಸ್ಕೊಡ್ಬೇಕು. ಯಾಕೆ ಅಂದರೆ ನಮಗೆ ನಿಮ್ಮ ಕಣ್ಣಿನ ಗುಡ್ಡೆಗಳಾಗಲಿ ಇಲ್ಲಾಂದರೆ ನಿಮ್ಮ ಕಣ್ಣಿನ ಸುತ್ತಮುತ್ತದ ಭಾಗಗಳಾಗಲಿ ಅಷ್ಟೇ ಬೇಕಾಗಿರ್ತಕ್ಕಂಥದ್ದಲ್ಲ, ನಿಮ್ಮ ಕಣ್ಣಿನ ರೇಖೆಗಳು ನಮಗೆ ಬೇಕಾಗಿರ್ತಕ್ಕಂಥದ್ದು. ಅದನ್ನು ತಾವು ಗಮನದಲ್ಲಿಟ್ಕೊಳ್ಳಿ. ಯಾರೂ ಕೂಡ ಕಲರ್ ಗ್ರೇಡಿಂಗನ್ನು ಮಾಡಿಸ್ಬೇಡಿ. ಕಲರ್ ಗ್ರೇಡಿಂಗ್ ಅಂದರೆ ಒಂದಷ್ಟು ಜನ ಗೊತ್ತಾಗೋದಿಲ್ಲ. ಈಗ ತಾವು ಫೋಟೋವನ್ನು ತೆಗೆಸ್ಕೊಂಡಿದ್ದ ತಕ್ಷಣ ನಾರ್ಮಲ್ ಆಗಿ ಆ ಫೋಟೋ ಅಂಗಡಿನಲ್ಲಿ ಕಂಪ್ಯೂಟರ್ನಲ್ಲಿ ಒಂದು ಸ್ವಲ್ಪ ಕಲರ್ ಎಡಿಟಿಂಗನ್ನು ಮಾಡ್ತಾರೆ. ಅದನ್ನು ಮಾಡಿಸ್ಬೇಡಿ. ಸ್ಪಷ್ಟತೆ ಹೇಗಿದೆಯೋ ನಿಮ್ಮ ಕಣ್ಣರೇಖೆಗಳನ್ನು ಅದೇ ರೀತಿ ಕಳಿಸಿ. ಮತ್ತು ಇಂಗ್ಲೆಂಡ್ ಪೋಸ್ಟ್ ಕಾರ್ಡಲ್ಲಿ ತಾವು ಲೆಟ್ರನ್ನು ಬರೆದು ಕಳಿಸ್ಬೇಡಿ. ದಯವಿಟ್ಟು ಇಂಗ್ಲೆಂಡ್ ಪೋಸ್ಟ್ ಕಾರ್ಡ್ನಲ್ಲಿ ತಾವು ಲೆಟ್ರನ್ನು ಬರೆದು ಕಳಿಸ್ಬೇಡಿ. ಇದೆಲ್ಲರಲ್ಲೂ ಕೂಡ ಮನವಿ ಏನಪ್ಪ ಅಂದರೆ, ಅದನ್ನು ಗಮ್ಮಾಕಿ ಅಂಟಿಸ್ಬಿಡ್ತೀರಿ, ಇಲ್ಲಾಂದರೆ ಸ್ಟೇಪಲ್ ಮಾಡಿಬಿಡ್ತೀರಿ. ಇಲ್ಲಿ ನಾವು ಪತ್ರಗಳನ್ನು ತೆಗಿಬೇಕಾದ್ರೆ ಆ ಗಮ್ಮನ್ನು ತೆಗಿಲಿಕ್ಕಾಗೋದಿಲ್ಲ, ಎಲ್ಲವೂ ಕೂಡ ಹರಿದೋಗುತ್ತೆ, ವಿಷಯಗಳು ನಮ್ಮ ತನಕ ಮುಟ್ಟೋದಿಲ್ಲ. ನೀವು ಮಧ್ಯದಲ್ಲಿ ಬರೆದಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ವಿಚಾರ ಇದ್ರೂ ಕೂಡ, ಒಂದು ಮುಖ್ಯವಾದ ವಿಚಾರ ಇದ್ರೂ ಕೂಡ ಅದು ನಮಗೆ ತಲುಪೋದೇ ಇಲ್ಲ. ಅದಕ್ಕೋಸ್ಕರ ಇಂಗ್ಲೆಂಡ್ ಪತ್ರವನ್ನು ಬರಿಬೇಡ್ರಿ. ಆದಷ್ಟು ಒಂದು ಬಿಳಿಯ ಹಾಳೆನಲ್ಲೇ ಒಂದೇ ಪುಟದಲ್ಲೇ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಬರೆದು, ಸಮಸ್ಯೆಗಳನ್ನು ಬರೆದು ನಿಮ್ಮ ಕಣ್ಣಿನ ರೇಖೆಯ ಸ್ಪಷ್ಟ ಫೋಟೋವನ್ನು ಕಳಿಸ್ಕೊಡಿ. ಪಾಸ್ಪೋರ್ಟ್ ಸೈಜ್ ಫೋಟೋ, ಪೋಸ್ಟ್ ಕಾರ್ಡ್ ಸೈಜ್ ಫೋಟೋನ ಕಳಿಸ್ಬೇಡಿ. ದಯವಿಟ್ಟು ಇದೆಲ್ಲವನ್ನು ಕೂಡ ಮನಸ್ಸಿನಲ್ಲಿಟ್ಕೊಂಡು ಚಕ್ಷುರ್ಮತಿಗೆ ಪತ್ರವನ್ನು ಬರೀಬೇಕಾದ್ರೆ ಆದಷ್ಟು ಸ್ವಲ್ಪ ಜೋಪಾನವಾಗಿ ನೋಡಿಕೊಂಡು ಸೂಕ್ತ ಮಾಹಿತಿಗಳೊಂದಿಗೆ ಕಳಿಸ್ಕೊಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇಂದಿನ ಭಾಗದಲ್ಲಿ ಲಕ್ಷ್ಮೀ ಭೂವರಾಹ ಸ್ವಾಮಿಯ 11ನೇ ದಿನದ ಕಾರ್ಯಕ್ರಮವನ್ನು ಇದೇ ಬರ್ತಕ್ಕಂಥ ಶನಿವಾರದಂದು ತಾವೆಲ್ಲರೂ ಕೂಡ ದರ್ಶನ ಮಾಡಬಹುದು ಎಂಬತಕ್ಕಂಥ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿರ್ತಕ್ಕಂಥದ್ದಾಯಿತು. ಮತ್ತು ಚಕ್ಷುರ್ಮತಿ ಕಣ್ಣಿನ ರೇಖೆ ಆ ಒಂದು ವಿಚಾರಕ್ಕೆ ಬರೋದಾದರೆ ಪತ್ರವನ್ನು ಬರೀಬೇಕಾದ್ರೆ ಆದಷ್ಟು ಸ್ವಲ್ಪ ನೋಡಿ ಮಾಡಿ ಪತ್ರವನ್ನು ಬರೀರಿ ಎಂಬತಕ್ಕಂಥ ಒಂದು ಸಣ್ಣ ಮಾಹಿತಿಯನ್ನು ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟೆ. ಇನ್ನು ಇದೇ ಬರ್ತಕ್ಕಂಥ ಶನಿವಾರ ನಿಜಕ್ಕೂ ತಾವೆಲ್ಲರೂ ಕೂಡ ತಪ್ಪದೇ ಭೂವರಾಹ ಸ್ವಾಮಿಯ ದರ್ಶನವನ್ನು ತಾವೆಲ್ಲರೂ ಕೂಡ ಮಾಡಲೇಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಶನಿವಾರ ಆದಮೇಲೆ ಭಾನುವಾರ ಬರಲೇಬೇಕು. ನಿಮ್ಮ ಭಾನುವಾರದ ವಿಶೇಷ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವು ತಪ್ಪದೇ ವೀಕ್ಷಿಸಲೇಬೇಕು. ಗುರುಗಳೇ, ನಿಮ್ಮ ಕಾರ್ಯಕ್ರಮದ ಬಗ್ಗೆ ನೀವೇ ಹೇಳ್ತಾ ಇದ್ದೀರಾ? ಹೌದು. ಯಾಕೆ ಅಂದರೆ ಇದೇ ಬರ್ತಕ್ಕಂಥ ಭಾನುವಾರ ತಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷ ವನಸಿರಿಯ ದರ್ಶನವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಮಾಡಿಸ್ತಾ ಇದ್ದೀನಿ. ಆದರೆ ವನಸಿರಿಯ ಹೆಸರನ್ನು ಹೇಳ್ತೇನೆ, ಆ ವನಸಿರಿಯ ಪರಿಚಯವನ್ನು ಭಾನುವಾರದ ಕಾರ್ಯಕ್ರಮದ ತಾವೇ ತಿಳ್ಕೊಳ್ಬೇಕು. ಆ ಒಂದು ವನಸಿರಿಯಿಂದ ನಿಜಕ್ಕೂ ಸಾಕಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ತಂತ್ರವೂ ಹೌದು, ಮಂತ್ರವೂ ಹೌದು, ಮತ್ತು ಆಯುರ್ವೇದವೂ ಹೌದು. ಆ ಒಂದು ವನಸಿರಿನಲ್ಲಿರ್ತಕ್ಕಂಥ ಆಯುರ್ವೇದ ಗುಣಲಕ್ಷಣಗಳು ಮಾತ್ರ ಸಾಕಷ್ಟು ಇದ್ದಾವೆ. ಇನ್ನು ತಂತ್ರಸಾರದಲ್ಲಿ ನಾವು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದಾಗಿರ್ತಕ್ಕಂಥದ್ದು ಸಾಕಷ್ಟು ಇದೆ. ಆ ಒಂದು ಸೊಪ್ಪಿನಿಂದ ಶತ್ರುನಾಶವಾಗಬಹುದಾ? ಇದೆಲ್ಲ ವಿಚಾರಗಳನ್ನು ಕೂಡ ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನು ಗುರುಗಳೇ, ಮಧ್ಯದಲ್ಲಿ ಏನೋ ಹೇಳಿದ್ರಲ್ಲ, ಶತ್ರುದೋಷ, ಶತ್ರುಗಳ ಬಾಧೆ ನಿವಾರಣೆ ಆಗ್ಬೋದಾ, ಶತ್ರುನಾಶ ಆಗ್ಬೋದಾ ಅಂತ ಹೇಳಿದ್ರಲ್ಲ. ಹೌದು, ಆ ಒಂದು ಎಲೆಯಿಂದ ತಂತ್ರಸಾರವನ್ನು ಮಾಡಿದ್ದೇ ಆದರೆ
ಶತ್ರುಗಳ ಮನಸ್ಸನ್ನು ಕೂಡ ಬದಲಾಯಿಸ್ಬೋದು ಆ ಒಂದು ಎಲೆಗಳಿಂದ. ಆ ಒಂದು ಎಲೆಯ ಹೆಸರೇನಪ್ಪ, ಆ ಒಂದು ವನಸಿರಿಯ ಹೆಸರೇನಪ್ಪ, ಅದು ಕಾಶಿ ಸೊಪ್ಪು ಅಂತ ಹೇಳಿ. ಮಲೆನಾಡಿನ ಭಾಗದಲ್ಲಿ ಇದರ ಅರಿವು ಸಾಕಷ್ಟು ಜನಕ್ಕಿರುತ್ತೆ, ಆದರೆ ಬೆಂಗಳೂರಿನಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಡಿಮೆನೆ. ಮಲೆನಾಡು ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ, ಬೆಂಗಳೂರಲ್ಲೂ ಸಿಗತ್ತೆ, ಇಲ್ಲ ಅಂತಲ್ಲ. ಬೆಂಗಳೂರಿನಲ್ಲೂ ಎಲ್ರಿಗೂ ಕೂಡ ಈಸಿಯಾಗಿ ಸಿಗ್ತಕ್ಕಂಥದ್ದೇ ಕಾಶಿ ಸೊಪ್ಪು ಅಂತ ಹೇಳಿ. ಕಾಶಿ ಸೊಪ್ಪು ಅಂತ ತಾವು ಕೇಳಿದ್ರೆ ಸಿಕ್ಕೇ ಸಿಗುತ್ತೆ. ಆ ಒಂದು ಕಾಶಿ ಸೊಪ್ಪನ್ನು ತಾವು ಹೇಗಾದರೂ ಮಾಡಿ ಒಂದು ಸೋರ್ಸ್ ಮಾಡಿ ಅದನ್ನು ತಾವೆಲ್ಲರೂ ಕೂಡ ಸಂಗ್ರಹ ಮಾಡಿ ಭಾನುವಾರದಷ್ಟೊತ್ತಿಗೆ ರೆಡಿ ಇಟ್ಕೊಳ್ಳಿ. ಭಾನುವಾರದ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ತಮಗೆ ಸಾಕಷ್ಟು ಮಾಹಿತಿಗಳಿದೆ ಈ ಭಾನುವಾರದ ಕಾರ್ಯಕ್ರಮದಲ್ಲಿ, ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ. ಇನ್ನು ಇವತ್ತಿನ ದಿವಸ ಗುರುವಾರ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚಾಮಚಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. ಜೈ ಗುರುದತ್ತ. ಓಂ ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರರನ್ನ, ಮಧ್ವರನ್ನ, ರಾಮಾನುಜಾಚಾರ್ಯರನ್ನ ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡ್ತಾ, ಅಧಿಕ ಶ್ರಾವಣ ಮಾಸದ ಈ ಶುಭ ಸನ್ನಿವೇಶದಲ್ಲಿ ಎಲ್ಲ ಗುರುಗಳನ್ನು, ಗುರುವರಿಯರನ್ನು ಸಹಿತ ನಾವು ಪ್ರಾರ್ಥನೆ ಮಾಡಬೇಕು. ಅಧಿಕ ಮಾಸದ ವೈಶಿಷ್ಟ್ಯತೆ, ವಿಶೇಷತೆ, ಅಧಿಕ ಮಾಸದ ದಾನ ಧರ್ಮಾದಿಗಳು, ಅಧಿಕ ಮಾಸದ ಅನುಷ್ಠಾನ ಇದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಧಿಕ ಮಾಸ, ಈ ಅಧಿಕ ಮಾಸದಲ್ಲಿ ನಭೋಮಂಡಲದಲ್ಲಿ ಅಂದರೆ ಒಂದು ಖಗೋಳಶಾಸ್ತ್ರಕ್ಕೂ ಸಂಬಂಧಪಟ್ಟಂಥ ರೀತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸೂರ್ಯ ಚಂದ್ರರ ವಿಶೇಷವಾಗಿರ್ತಕ್ಕಂತಹ ಕಾಲ, ಜೊತೆಗೆ ದಾನ ಧರ್ಮಾದಿಗಳಿಗೆ ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ತಕ್ಕಂತಹ ಕಾಲ, ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಕಾಲ. ಇದು ಪುರುಷೋತ್ತಮನ ಮಾಸ. ಈ ಪುರುಷೋತ್ತಮನ ಮಾಸದಲ್ಲಿ ಸಾಧ್ಯವಾದಷ್ಟು ಅಧಿಕ ಶ್ರಾವಣದ ಈ ಶುಭ ಸನ್ನಿವೇಶದಲ್ಲಿ ಪೂಜೆ ಪುನಸ್ಕಾರ, ಜಪ ತಪ ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳು ಅಥವಾ ಜನ್ಮದಾರಭ್ಯ ಇರತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಸ್ವಾಮಿ ಬರೀ ತುಳಸಿಯಿಂದ ಅರ್ಚನೆ ಸಾಕು, ನಿನ್ನ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂತಹ ಆಧಾರಗಳನ್ನು ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ. ಅಧಿಕ ಮಾಸದ ಫಲ ಅಧಿಕಸ್ಯ ಫಲಂ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಮಾಡುವಂಥ ಅನುಷ್ಠಾನ, ಪೂಜಾನುಷ್ಠಾನಗಳಿಗೆ ಅಧಿಕವಾದಂತಹ ಫಲ ಸಿಗ್ತಕ್ಕಂತಹ ಯೋಗ ಫಲ ಇದೆ. ಅಂತಹ ಯೋಗಾಯುಗಗಳನ್ನು ಪರೀಕ್ಷವಾಗಿ ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷತೆ ಇರತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳ ಸಿದ್ಧಿಪಡಿಸ್ಕೊಳ್ಬಹುದು. ಅಧಿಕ ಮಾಸದ ಅಧಿಕ ಶ್ರಾವಣದಲ್ಲಿ ತಾವು ನೋಡುತ್ತಿರ್ತಕ್ಕಂತಹ ಸಾಲಿಗ್ರಾಮ ದರ್ಶನ ಇದು ನಿಜಕ್ಕೂ ಪರಮ ಪಾವನ. ಸಾಲಿಗ್ರಾಮದ ದರ್ಶನವನ್ನು ಪ್ರತಿ ಶನಿವಾರ ನೋಡ್ತಾ ಇದ್ದೀರಿ. ಹಾಗೆ ಇದೇ ಶನಿವಾರ, ಈ ಬರ್ತಕ್ಕಂತಹ ಶನಿವಾರದಲ್ಲೂ ಸಹಿತ ಸಾಲಿಗ್ರಾಮದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ 11 ದಿನಗಳು ಹೇಗೆ ನಡೀತೋ, ಹೇಗಾಯಿತೋ, ಹೇಗೆಲ್ಲ ದರ್ಶನಕ್ಕೆ ಜನ ಬಂದರೋ, ಬಂದಿರತಕ್ಕಂತಹ ಜನಸಾಗರ ಪ್ರತಿಯೊಬ್ಬರು ಅವರವರ ಮನೋಕಾಮನೆಗಳ ಸಿದ್ಧಿಪಡಿಸಿಕೊಂಡು ಈಗಲೂ ಸಹಿತ ಪ್ರತಿನಿತ್ಯವೂ ಸಹಿತ ಆಶ್ರಮಕ್ಕೆ ಬಂದು ಒಬ್ಬೊಬ್ಬರು ಹೇಳುವಂಥ ಮಾತನ್ನು ಆಲಿಸಿದ್ರೆ ಮಹದಾನಂದ. ಕಾಲ ಕಾಲಕ್ಕೂ ಒಂದೊಂದು ವಿಶೇಷತೆ ಇದೆ. ಒಂದೊಂದು ಕಾಲಗಳಲ್ಲಿ ಒಂದೊಂದು ಪವಾಡಗಳೇ ನಡೆದು ಹೋಗುತ್ತೆ. ಒಂದೊಂದು ಕಾಲದಲ್ಲಿ ಒಂದೊಂದು ಅಭಿವೃದ್ಧಿ ಇರತಕ್ಕಂಥದ್ದು ಅಥವಾ ನಮ್ಮ ಕಷ್ಟಕ್ಕೊಂದು ಪರಿಹಾರ ಸಿಗುವಂಥ ಕ್ಷೇತ್ರಗಳಲ್ಲಿ ಅಲ್ಲಿ ನಡೆಯುವಂಥ ಅನುಷ್ಠಾನದ ಫಲ ಆಗಿರುತ್ತೆ. ಹಾಗೆ ಆ 11 ದಿನಗಳ ವಿಶೇಷವಾದಂಥ ಅನುಷ್ಠಾನ, ಪ್ರತಿನಿತ್ಯ ಬಂದಂಥ ಜನಸಾಗರ, ನಿತ್ಯ ಅನ್ನದಾಸೋಹ ಮತ್ತು ಅದರಲ್ಲೂ ವಿಶೇಷವಾಗಿ ಪ್ರತಿಯೊಬ್ಬರು ಸಹಿತ ಜಾತಿ ಮತ ಭೇದ ಪಂಥಗಳಿಲ್ದೇರ ಎಲ್ಲರೂ ಭಗವಂತನ ಹತ್ತಿರದಿಂದ ದರ್ಶನ ಮಾಡುವಂಥ ಸೌಭಾಗ್ಯ. ಅಪರೂಪವಾದಂಥ ಸಾಲಿಗ್ರಾಮ ದರ್ಶನ. ಆ ಸಾಲಿಗ್ರಾಮದ ದರ್ಶನದೊಂದಿಗೆ 11 ದಿನದ ಪಯಣ ಹೇಗಿತ್ತು ಎಂಬತಕ್ಕಂಥದ್ದಕ್ಕೆ 11ನೇ ದಿನದ ಆ ಉತ್ಸವ, ಜೊತೆಗೆ ಸ್ವಾಮಿಗೆ ನಡೆದಂಥ ಅಭಿಷೇಕ, ಅಂದರೆ ಒಂದು ದಿನಕ್ಕೆ ದ್ವಿಕಾಲ ಅನುಷ್ಠಾನಗಳು ಎಲ್ಲವೂ ಸಹಿತ ನಿಮ್ಮ ಕಣ್ಣ ಮುಂದೆ ತರುವಂಥ ಒಂದು ಪ್ರಯತ್ನವನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ನಿರಂತರವಾಗಿ ಮಾಡಿತ್ತು. ಹಾಗೆ ಈ ಶನಿವಾರ ಸಹಿತ ಅದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಅನುಷ್ಠಾನದ ಒಂದು ವಿಶೇಷವಾದ ಉತ್ಸವವನ್ನು ತಾವು ದರ್ಶನ ಮಾಡ್ತಾ ಇದ್ದೀರಿ. ಇದರ ಜೊತೆಗೆ ಮತ್ತಷ್ಟು ವಿಶೇಷವಾದಂಥ ಫಲಗಳನ್ನು
ಈ ಒಂದು ಅಧಿಕ ಶ್ರಾವಣ ಮಾಸದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಈ ಮಾಸದಲ್ಲೂ ಇದೆ. ವಿಶೇಷವಾದಂಥ ಅನುಷ್ಠಾನ ಹೇಗೆ ಮಾಡಬೇಕು, ಈ ಸನ್ನಿವೇಶದಲ್ಲಿ ನಿಮ್ಮ ಫಲಾಫಲಗಳ ವೃದ್ಧಿಗಾಗಿ ಅಥವಾ ಇರ್ತಕ್ಕಂಥ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ತಾವು ಯಾವ ಅನುಷ್ಠಾನ ಮಾಡಬೇಕು, ಅದರ ಕರ್ಮಫಲಗಳೇನು, ಅದರ ಫಲಾಫಲಗಳೇನು, ಹೇಗೆ ಸಿದ್ಧಿ ಆದರೆ ಅದರ ಅನುಕೂಲ ಹೇಗಿರುತ್ತೆ ಎಲ್ಲವನ್ನೂ ತಿಳ್ಕೊಳ್ಳೋಣ ಈ ಶುಭ ದಿನದಂದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ 11 ದಿನಗಳ ಭೂವರ ಸ್ವಾಮಿಯ ಕಾರ್ಯಕ್ರಮ ನಿಜಕ್ಕೂ ಚೆನ್ನಾಗಿ ಬಂತು. 11 ದಿವಸಗಳ ಸಂಪನ್ನವಾಗಿರ್ತಕ್ಕಂಥ ಸಮಯ ಆದ ನಂತರ ಮತ್ತೆ ಮಹರ್ಷಿ ಮಂದಿರದಲ್ಲಿ ದರ್ಶನದ ವ್ಯವಸ್ಥೆ ಇರಲಿಲ್ಲ. ಯಾಕೆಂದರೆ ಭಗವಂತನನ್ನು ಯಥಾಸ್ಥಿತಿ ಅಂದರೆ ಎಲ್ಲಿ ಯಾವ ಜಾಗಕ್ಕೆ ಸೇರಬೇಕಾಗಿತ್ತೋ ಭಗವಂತ ಅದೇ ಜಾಗದಲ್ಲಿ ಸೇರಿರ್ತಕ್ಕಂಥದ್ದಿತ್ತು ಮತ್ತು ಅಲ್ಲೇ ಚಿಕ್ಕದಾಗಿ ಚುಟುಕಾಗಿ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಪೂಜಾನುಷ್ಠಾನಗಳು ನೆರವೇರ್ತಾ ಇತ್ತು. ಅದರ ಹೊರತಾಗಿ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಇರಲಿಲ್ಲ. ಇನ್ನು ಅದಾದ ಮೇಲೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶನಿವಾರದ ಕಾರ್ಯಕ್ರಮದಂದು ತಮ್ಮೆಲ್ಲರಿಗೂ ಕೂಡ ದರ್ಶನದ ವ್ಯವಸ್ಥೆ ಇತ್ತು. ಆದರೆ ಇನ್ನು ಈ ಶನಿವಾರಕ್ಕೆ ಆ ದರ್ಶನದ ವ್ಯವಸ್ಥೆನೂ ಕೂಡ ಸಂಪನ್ನವಾಗ್ತಾ ಇರ್ತಕ್ಕಂಥದ್ದಿದೆ. 11ನೇ ದಿನ ನಡೆದಿರ್ತಕ್ಕಂಥ ಕಾರ್ಯಕ್ರಮದ ಸಂಪೂರ್ಣವಾಗಿರ್ತಕ್ಕಂಥ ದೃಶ್ಯವನ್ನು ಯಾವ ರೀತಿ ಭಗವಂತನಿಗೆ ಆ ಒಂದು ಕಡೆಯ ದಿವಸ ಸೇವೆಗಳು ಸಲ್ತೋ ಎಂಬತಕ್ಕಂಥದ್ರ ಬಗ್ಗೆ ಸಂಪೂರ್ಣ ಮಾಹಿತಿ, ಸಂಪೂರ್ಣ ದೃಶ್ಯದ ಜೊತೆ ತಮ್ಮೆಲ್ಲರ ಮುಂದೆ ತೊಗೊಂಡು ಬರ್ತಾ ಇರತಕ್ಕಂಥದ್ದಿದೆ ಇದೇ ಬರ್ತಕ್ಕಂಥ ಶನಿವಾರದ ಕಾರ್ಯಕ್ರಮದಲ್ಲಿ. ತಪ್ಪದೇ ಶನಿವಾರದ ಕಾರ್ಯಕ್ರಮವನ್ನು ವೀಕ್ಷಿಸಿ. ಇನ್ನು ಇದನ್ನು ಬಿಟ್ಟು ಯಾರಿಗೆಲ್ಲ ಮತ್ತೆ ಭೂವರಹ ಸ್ವಾಮಿಯ ದರ್ಶನವನ್ನು ಮಾಡಬೇಕು, ನಾವು ಮತ್ತೆ ಭಗವಂತನನ್ನು ನಾವು ನೋಡಬೇಕು, ಕಣ್ತುಂಬಿಸ್ಬೇಕು, ಯಾಕೆಂದರೆ ಸಾಕಷ್ಟು ಜನಕ್ಕೆ ಈಗಾಗಲೇ ಹೋಗಿ ಕೆಲಸ ಆಗಿರ್ತಕ್ಕಂಥವ್ರು ಮತ್ತೆ ನಾವು ಬಂದು ದರ್ಶನ ಮಾಡಬೇಕು ಎಂಬತಕ್ಕಂಥ ಮನದಾಸೆ ಅವ್ರಿಗಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಭಗವಂತನ ದರ್ಶನ ನಮಗೆ ಮತ್ತೆ ಸಿಗ್ತಾ ಇಲ್ವಲ್ಲಪ್ಪ ಎಂಬತಕ್ಕಂಥ ನೋವಲ್ಲಿರ್ತೀರಿ. ಇನ್ನು ನಿಮ್ಗೆ ನೋವು ಬೇಡ. ಇನ್ನು ಮುಂದೆ ಮಹರ್ಷಿ ಮಂದಿರದಲ್ಲೇ ಆ ಒಂದು ಸಾಲಿಗ್ರಾಮದ ದರ್ಶನ ವ್ಯವಸ್ಥೆ ನಿರಂತರವಾಗಿ ನಡೀತಾನೆ ಇರುತ್ತೆ. ಆಶ್ರಮದಲ್ಲೇ ಸಾಲಿಗ್ರಾಮ ಇದೆ. ಈಗ ಮತ್ತೆ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಬರಬಹುದು. ಭೂವರ ಸ್ವಾಮಿಯ ದರ್ಶನವನ್ನು ಇನ್ನು ಮುಂದಕ್ಕೆ ಪ್ರತಿ ದಿವಸ ತಮ್ಗೆ ಯಾವಾಗ ಸಮಯ ಸಿಗುತ್ತೋ ಆಶ್ರಮಕ್ಕೆ ಬನ್ನಿ, ತಾವು ದರ್ಶನವನ್ನು ಮಾಡ್ಕೊಳ್ಳಿ. ಆಶ್ರಮಕ್ಕೆ ಬರಬೇಕಾದ್ರೆ ನಿಮಗೊಂದು ಸಮಯವನ್ನು ನಾನು ಕೊಡ್ತಾ ಇದ್ದೇನೆ. ಭಗವಂತನ ದರ್ಶನಕ್ಕೆ ತಮಗೆ ವ್ಯವಸ್ಥೆ ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ ನಿಮಗೆ ದರ್ಶನದ ವ್ಯವಸ್ಥೆ ಇರುತ್ತೆ. 10 ಗಂಟೆ ಒಳಗಡೆ ಬಂದರೆ ದರ್ಶನದ ವ್ಯವಸ್ಥೆ ಸ್ವಲ್ಪ ಕಷ್ಟಕರವಾಗಬಹುದು. ದಯವಿಟ್ಟು ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಇನ್ನು ತಾವೆಲ್ಲರೂ ಕೂಡ ಏನು ಮಾಡ್ತೀರಿ, 10 ಗಂಟೆಗೆ ದರ್ಶನ ಸ್ಟಾರ್ಟು ಅಂತಂದರೆ ತಾವು 7 ಗಂಟೆಗೆ ಬಂದು ಕೂತ್ಕೊಂಡ್ಬಿಡ್ತೀನಿ, ನಾನು ಮೊದಲು ದರ್ಶನ ಮಾಡಬೇಕು ಅಂತ ಹೇಳಿ. ಯಾರು ಅಂತ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಈಗ ಮಳೆಗಾಲ, ಚಳಿ ಜಾಸ್ತಿ ಇದೆ. ಆಶ್ರಮದ ಗೇಟ್ ಓಪನ್ ಆಗ್ತಕ್ಕಂಥದ್ದೇ 8 ಗಂಟೆ 8:15 ಮೇಲೆ ಓಪನ್ ಆಗ್ತಕ್ಕಂಥದ್ದು ಇರುತ್ತೆ. ಅಲ್ಲಿವರೆಗೂ ತಾವು ಆಚೆ ಕಡೆ ಕಾಯ್ತಕ್ಕಂಥದ್ದು ಬೇಡ. ಅದಿಲ್ಲ ಒಂದು ಕಡೆ ನಮ್ಮ ಮನಸ್ಸಿಗೆ ನೋವು ಉಂಟಾಗ್ಬೋದು. ಅದಕ್ಕೋಸ್ಕರ 10 ಗಂಟೆ ಸಮಯಕ್ಕೆ ಕರೆಕ್ಟಾಗಿ ತಾವು ಆಶ್ರಮದ ಹತ್ರ ಬನ್ನಿ. ಭಗವಂತನ ದರ್ಶನದ ವ್ಯವಸ್ಥೆ ಇರುತ್ತೆ. ದರ್ಶನವನ್ನು ಮಾಡ್ಕೊಳ್ಳಿ. 10 ಗಂಟೆ 10:15 ಅಭಿಷೇಕ ಪ್ರಾರಂಭ ಆಗುತ್ತೆ. ಅಭಿಷೇಕದ ದರ್ಶನವನ್ನು ಕೂಡ ತಾವು ನೋಡ್ಬೋದು, ಕಣ್ತುಂಬಿಸ್ಕೊಳ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ನಿಮ್ಮ ಪ್ರೀತಿಯ ಸಾಲಿಗ್ರಾಮ, ಭೂವರಹ ಸಾಲಿಗ್ರಾಮ ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರದಲ್ಲೇ ಇದೆ. ತಾವೆಲ್ಲರೂ ಕೂಡ ತಪ್ಪದೇ ಬನ್ನಿ. ನಿಮ್ಮದೇ ಆಶ್ರಮ, ತಾವು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಪ್ರಸಾದದ ಸೇವೆನೂ ಇರುತ್ತೆ. ಚಿಕ್ಕದಾಗಿರ್ತಕ್ಕಂಥ ಪ್ರಸಾದದ ಸೇವೆ, ದೊಡ್ಡದಾಗಿರ್ತಕ್ಕಂಥದ್ದೆಲ್ಲ ಅದನ್ನು ಕೂಡ ಸ್ವೀಕಾರ ಮಾಡಿ ಹೋಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ದಿನ ವಿಶೇಷ. ಖಂಡಿತ ಸಾಲಿಗ್ರಾಮದ ಬಗ್ಗೆ ಭಾಳಷ್ಟು ವಿಶ್ಲೇಷಣೆಯನ್ನು, ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳಿಂದನೂ ಕೊಟ್ಟಾಯಿತು. ಹಾಗೆ ಆಶ್ರಮಕ್ಕೆ ಪುನಃ ಸಾಲಿಗ್ರಾಮ ದರ್ಶನಕ್ಕೆ ಬರುವ ಭಕ್ತರಿಗೆ ಸ್ವಾಗತ. ತಾವು 10ರಿಂದ ಸಂಜೆ 6ರವರೆಗೂ ಸ್ವಾಮಿಯ ದರ್ಶನ ಮಾಡಿ ಅಂತಲೂ ಹೇಳಾಯಿತು. ಆದರೆ ಪ್ರಾರಂಭಿಕ ಹಂತದಲ್ಲಿ ಸಾಲಿಗ್ರಾಮ ದರ್ಶನ ಮಾತ್ರ ಇತ್ತು. ಯಾಕೆಂದರೆ ಸಾಲಿಗ್ರಾಮ ಅಂತಕ್ಕಂಥದ್ದು ವಿಷ್ಣು ಸ್ವರೂಪ. ವಿಷ್ಣುವಿಗೆ ಶಾಪ ಕೊಟ್ಟಿದ್ದರಿಂದ ನೋಡಿ, ವಿಷ್ಣು ಇಡೀ ಭೂಮಂಡಲವನ್ನು ಆಳತಕ್ಕಂಥವನು, ಸೃಷ್ಟಿಯಲ್ಲೇ ಆತ ದೊಡ್ಡವನು. ಅಂತಹ ಭಗವಂತನಿಗೂ ಶಾಪ ತಪ್ಪಿದ್ದಲ್ಲ. ವಿಷ್ಣುವಿಗೆ ಶಾಪ ಸಿಕ್ಕಿದ್ರಿಂದಲೇ, ಶಾಪಗ್ರಸ್ತನಾದ್ರಿಂದಲೇ ಸ್ವಾಮಿ ಸಾಲಿಗ್ರಾಮವಾಗಿದ್ದು, ಕಪ್ಪು ಶಿಲೆ ಆಗಿದ್ದು. ಕಪ್ಪು ಶಿಲೆ ಆಗಿದ್ದು ಸಾಲಿಗ್ರಾಮ ರೂಪ ಆಗಲಿಕ್ಕೆ ಕಾರಣ ವಿಷ್ಣುವಿಗೆ ಶಾಪ. ಆದರೆ ತಾಯಿ ಮಹಾಲಕ್ಷ್ಮಿಗೆ ಯಾವುದಿಲ್ವಲ್ಲ. ಅದಕ್ಕೆ ತಾಯಿ ಮಹಾಲಕ್ಷ್ಮಿಯ ಸುಂದರ ನಯನ ಮನೋಹರವಾಗಿರ್ತಕ್ಕಂತಹ ವಿಗ್ರಹವನ್ನು, ಲಕ್ಷ್ಮೀ ವಿಗ್ರಹವನ್ನು, ಲಕ್ಷ್ಮೀ ಸಮೇತ ಶ್ರೀ ಲಕ್ಷ್ಮೀ ಭೂವರಹ ಸ್ವಾಮಿ, ಲಕ್ಷ್ಮೀ ಸಮೇತ ಭೂವರಹ ಸ್ವಾಮಿಯ ಆ ಎರಡೂ ದೇವರನ್ನು, ಅಂದರೆ ದಂಪತಿಗಳನ್ನು ಒಂದು ಕಡೆ ಕೂಡಿಸುವಂಥ ಒಂದು ಪ್ರಯತ್ನವನ್ನು, ಒಂದು ಅನುಷ್ಠಾನವನ್ನು ಮಹರ್ಷಿ ಮಂದಿರದಲ್ಲಿ ನಡೆಸ್ತಾ ಇದ್ದೇವೆ. ಮೊನ್ನೆ ಎಲ್ಲ ಹೇಳಿದೆ ನಾನು.
ಸ್ವಾಮಿಯ ನೂತನವಾದಂಥ ಆಲಯವನ್ನು ಸದ್ಯದಲ್ಲೇ ಪ್ರತಿಷ್ಠಾಪನೆಗೊಳ್ತಾ ಇದೆ. ಆಲಯದ ಕೆಲಸ ಕಾಮಗಾರಿ ಈಗಾಗಲೇ ಶುರುವಾಗಿದೆ. ಚಿಕ್ಕದಾಗಿ ಪುಟ್ಟದಾಗಿ ಅಷ್ಟು ಬೃಹತ್ ಮಟ್ಟದ ಆಲಯ ನಮ್ಮದಲ್ಲ, ಬೃಹತ್ ಮಟ್ಟದ ಆಲಯ ಅಲ್ಲ. ಮಹರ್ಷಿ ಮಂದಿರ ಸ್ಥಳ ಎಷ್ಟಿದೆಯೋ ಆ ಸ್ಥಳದಲ್ಲಿ ಪುಟ್ಟದಾಗಿ ಭಗವಂತನ ಅಲ್ಲಿ ಪ್ರತಿಷ್ಠಾಪಿಸಬೇಕು. ಆದರೆ ಲಕ್ಷ್ಮಿಯನ್ನು ನೋಡಲಿಕ್ಕೆ ಮಾತ್ರ ಆನಂದವಾಗಬೇಕು. ಆ ತಾಯಿ ಮಹಾಲಕ್ಷ್ಮಿಯ ಆ ಸುಂದರವಾದಂಥ ವಿಗ್ರಹ ಅಷ್ಟೇ ಬೃಹತ್ ಮಟ್ಟದ ಒಂದು ಸಾಲಿಗ್ರಾಮ, ಸಾಲಿಗ್ರಾಮ ಸಮೇತ ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ದರ್ಶನ ಮಾಡ್ತೀರಿ ತಾವು. ಆಗ ಪ್ರಾರಂಭಿಕ ಹಂತದಲ್ಲಿ ಬಂದಾಗ ಬರೀ ಸಾಲಿಗ್ರಾಮ ದರ್ಶನ ಆಯಿತು. ಆದರೆ ಈಗ ಲಕ್ಷ್ಮೀ ಸಮೇತ ಉದ್ದೇಶ ಏನಿದು? ಸಾಲಿಗ್ರಾಮದ ಜೊತೆ ತಿರುಗಿ ಲಕ್ಷ್ಮಿ ಹೇಗೆ? ಹೌದು, ಲಕ್ಷ್ಮೀನಾರಾಯಣರು ಅವರಿಬ್ಬರನ್ನು ದೂರ ಮಾಡಲಿಕ್ಕಾಗತ್ತಾ? ತಂದೆ ತಾಯಿಯವರು, ಆ ತಂದೆ ತಾಯಿಯನ್ನು ಒಂದು ಕಡೆ ನಿಲ್ಲಿಸುವಂಥದ್ದೇ ಒಂದು ವಿಶೇಷ. ತಾಯಿ ಲಕ್ಷ್ಮಿ ನಿಲ್ಲಬೇಕು, ಅವಳ ಮುಂದೆ ಸಾಲಿಗ್ರಾಮ ಬರಬೇಕು. ವಿಷ್ಣು ಶಾಪಗ್ರಸ್ತನಾದ್ದರಿಂದ ಅಲ್ಲಿ ವಿಷ್ಣು ಮೂರ್ತಿ ಇಲ್ಲ, ಅಲ್ಲಿ ಸಾಲಿಗ್ರಾಮವೇ, ಸಾಲಿಗ್ರಾಮನೇ ಪ್ರಧಾನ. ಆ ಸಾಲಿಗ್ರಾಮ ಪ್ರಧಾನ. ಸಾಲಿಗ್ರಾಮದಲ್ಲಿ ಕಾಣತಕ್ಕಂಥ ಆ ಚಕ್ರ ಇದೆಯಲ್ಲ, ವಜ್ರಕೀಟ ಎಂಬತಕ್ಕಂಥ ಒಂದು ಹುಳು, ಆ ಒಂದು ಗಟ್ಟಿಯಾಗಿರ್ತಕ್ಕಂತಹ ಕಲ್ಲನ್ನು, ಸಾಲಿಗ್ರಾಮ ಶಿಲೆಯನ್ನು ಕೊರೆದು ಒಳಗಡೆ ಇರ್ತಕ್ಕಂಥ ಒಳಗಡೆ ಒಂದು ಚಕ್ರವನ್ನು ಸೃಷ್ಟಿ ಮಾಡುತ್ತಲ್ಲ. ಜೊತೆಗೆ ಆ ಸೃಷ್ಟಿ ಮಾಡುವಾಗ ಅದರ ಒಂದು ಉಗುಳು ಅಥವಾ ಎಂಜಿಲ್ ಏನಿರುತ್ತೆ ಅದರಲ್ಲಿ ಬರ್ತಕ್ಕಂಥ ಎಂಜಿಲ್ ಅದು ಸ್ವರ್ಣಮಯವಾಗುತ್ತಲ್ಲ, ಬಂಗಾರದ ರೇಖೆಗಳನ್ನು ಸೃಷ್ಟಿಸುತ್ತಲ್ಲ, ಅದನ್ನು ಹತ್ತಿರದಿಂದಲೇ ನೀವೆಲ್ಲ ನೋಡ್ಬೋದು. ಇದೊಂದು ಅದೃಷ್ಟವೇ ಸರಿ. ಬಹುಶಃ ಈ ಸೌಭಾಗ್ಯ ಎಷ್ಟು ಜನಕ್ಕೆ ಎಲ್ಲಿ ಹೇಗೆ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಮಹರ್ಷಿ ಮಂದಿರದಲ್ಲಿ ದೇವಾಲಯದ ಕೆಲಸ ಪ್ರಾರಂಭ ಆಗಿದೆ. ದೇವಾಲಯ ಪುಟ್ಟದಾದರೂ ಅದನ್ನು ಪೂರ್ಣವಾಗಿ ನಿಭಾಯಿಸುವ ಶಕ್ತಿ ಕಷ್ಟನೇ ಇದೆ. ಅದಕ್ಕೆ ತಮ್ಮೆಲ್ಲರ ಸಹಾಯಹಸ್ತ ಬೇಕಾಗಿದೆ. ತಮ್ಮೆಲ್ಲರ ಸಹಾಯಹಸ್ತ ಬೇಕು. ಮಹರ್ಷಿ ಮಂದಿರಕ್ಕೆ ಬಂದು ನಿಮಗೇನನ್ಸುತ್ತೋ ಅದನ್ನು ನೀವು ಮಾಡಿ. ನಿಮಗೇನನ್ಸುತ್ತೋ ಅದನ್ನೇ ನೀವು ಮಾಡಬೇಕು. ನಿಮಗೆ ಸಿಮೆಂಟ್ ಆದರೂ ಸರಿ, ಜಲ್ಲಿ ಆದರೂ ಸರಿ, ಕಬ್ಬಿಣ ಆದರೂ ಸರಿ, ಅಥವಾ ನಿಮಗೇನು ಅನ್ಸುತ್ತೆ, ನಿಮಗೆ ಇಂಥದ್ದು ಅಂತ ನಾವು ಹೇಳೋದಿಲ್ಲ, ಅಥವಾ ಇಷ್ಟು ಅಂತ ಹೇಳೋದಿಲ್ಲ. ಅದರಲ್ಲೂ ಅಧಿಕ ಮಾಸ, ಪುರುಷೋತ್ತಮನ ಮಾಸ. ಈ ಮಾಸದಲ್ಲಿ ಒಂದು ಆಲಯವನ್ನು ಕಟ್ಟಿ ಇಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಆಸೆಯಿಂದ ಈಗ ಆಲಯ ಪ್ರಾರಂಭ ಆಯಿತು. ಅದರಲ್ಲೂ ಆ ತಾಯಿ ಮಹಾಲಕ್ಷ್ಮಿ ಆ ಶಿಲ್ಪಿ ಕೆತ್ತನೆ ಮಾಡುವಾಗ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಸ್ಥಾಪನೆ ಆಗಬೇಕು ಅಂತ ಹೇಳಿ ಅವ್ರಿಗೂ ಗೊತ್ತಿಲ್ಲ. ಸಾಕಷ್ಟು ವಿಗ್ರಹಗಳನ್ನು ನೋಡಿ ಯಾವುದೋ ಒಂದು ವಿಗ್ರಹವನ್ನು ಇಲ್ಲಿ ಬರಬೇಕಾದ್ರೆ, ಆ ವಿಗ್ರಹ ತರಬೇಕಾದ್ರೆ ಸುಮಾರು ಬೆಳಿಗ್ಗೆ ಒಂದು 10 ಗಂಟೆಯಿಂದ ಸಂಜೆ 6-7 ಗಂಟೆವರೆಗೂ ನೋಡಿ ಆಗದಿರ ಪುನಃ ಮಾರನೇ ದಿವಸ ಬೆಳಿಗ್ಗೆ ಹೋದರೆ ಎದುರುಗಡೆ ಕಂಡಂಥ ವಿಗ್ರಹ ಅದು. ಅಂತಹ ಒಂದು ಅದ್ಭುತವಾದಂತಹ ವಿಗ್ರಹ. ಲಕ್ಷ್ಮೀ ಸಮೇತ ಭೂವರಹ ಸ್ವಾಮಿಯನ್ನು ತಾವು ದರ್ಶನ ಮಾಡ್ಬೋದು ಮಹರ್ಷಿ ಮಂದಿರದಲ್ಲಿ. ಹಾಗೆ ತಮ್ಮ ಅಳಿಲ್ ಸೇವೆಯನ್ನು, ಹೆಸರು ನಿಲ್ಲುವಂಥ ಕಾಯಕ ಇದು. ನಾವು ತಿಂದರೆ ಮುಗಿದು ಹೋಗುತ್ತೆ, ನಾವು ಕೂಡಿಟ್ಟಿದ್ದು ಪರರ ಸುತ್ತಾಗ್ಬಿಡುತ್ತೆ. ಆದರೆ ನಮಗೆ ಜ್ಞಾನ ಇರುವಾಗ, ನಮಗೆ ಬುದ್ಧಿ ಇರುವಾಗ ನಾವಿಂಥದ್ದೊಂದು ಧರ್ಮ ಕಾರ್ಯದಲ್ಲಿ ಕೈ ಇಟ್ಟರೆ, ಇಂಥ ಒಂದು ವಿಶೇಷವಾದಂತಹ ದೇವಾಲಯಕ್ಕೆ ನನ್ನದು ಒಂದು ಸೇವೆ ಇರಲಿ ಅಂದರೆ ಎದೆ ತಟ್ಕೊಂಡು ಹೇಳ್ಬೋದು. ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ದೇವಸ್ಥಾನ, ಅಲ್ಲಿರ್ತಕ್ಕಂಥ ಆ ಲಕ್ಷ್ಮೀ ಭೂವರಹ ಸಾಲಿಗ್ರಾಮಕ್ಕೆ ನಂದು ಒಂದು ಅಳಿಲ್ ಸೇವೆ ಆಗಿದೆಪ್ಪ, ನಮ್ಮ ತಂದೆ ತಾಯಿ ಹೆಸರಲ್ಲಿ ನಾವು ಇಂಥದ್ದೊಂದು ಸೇವೆ ಮಾಡಿದ್ದೀವಿ ಅನ್ನೋ ಒಂದು ಮನಸ್ಸು, ಆತ್ಮತೃಪ್ತಿ ಖಂಡಿತ ಸಿಕ್ಕೇ ಸಿಗುತ್ತೆ. ಇದನ್ನು ತಾವು ಕಣ್ಣಲ್ಲಿ ನೋಡಬೇಕು. ಎಲ್ಲೋ ಕೂತು ನಾನು ಇದು ಮಾಡ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ಒಮ್ಮೆ ಆಶ್ರಮಕ್ಕೆ ಬನ್ನಿ, ಬಂದು ನಿಮಗನಿಸಿದ್ದನ್ನು, ಈ ಆಶ್ರಮದಲ್ಲಿ ಇನ್ನು ಹೀಗೆ ಮಾಡಿದ್ರೆ ಅನುಕೂಲ ಅಂತ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯವೂ ನಮಗೆ ಬಹಳ ಬೇಕಾಗಿದೆ. ಹಾಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ನಿತ್ಯವೂ ಸಿದ್ಧ ಅನ್ನದಾನ, ಅನ್ನ ಸೇವೆ ನಡೀತಾ ಇರಬೇಕು. ಅನ್ನದಾಸೋಹಕ್ಕೆ ಆಶ್ರಮದಲ್ಲಿ ಕೊರತೆ ಇಲ್ಲ. ಮೃಷ್ಟಾನ್ನ ಕೊಡದಿದ್ದರೂ ಆ ಹೊತ್ತಿನ ಹಸಿವು ನೀಗಿಸುವಂಥ ಕಾಯಕವನ್ನು ಆಶ್ರಮ ಮಾಡ್ತಾ ಇದೆ. ಆ ತೃಪ್ತಿ ನಮಗಿದೆ. ಅದಕ್ಕೆ ತಮ್ಮೆಲ್ಲರ ಸಹಾಯಹಸ್ತ ಬೇಕಾಗಿದೆ. ಜೊತೆಗೆ ಲಕ್ಷ್ಮೀ ಭೂವರಹ ಸ್ವಾಮಿಯ ದರ್ಶನ ಮಾಡಬೇಕಾದ್ರೆ ಅಂದು ಸಾಲಿಗ್ರಾಮ ದರ್ಶನ ಜೊತೆಗೆ ವಿಗ್ರಹ ದರ್ಶನ ಎರಡೂ ಸಹಿತ ಈಗ ತಾವು ದರ್ಶನ ಮಾಡಬಹುದು ಆಶ್ರಮದಲ್ಲಿ. ಬನ್ನಿ, ದರ್ಶನ ಮಾಡಿ. ಪುರುಷೋತ್ತಮನ ಮಾಸ ಮುಂದೆ ಬರುವುದು ಶ್ರಾವಣ ಮಾಸ. ಇದು ಅಧಿಕ ಶ್ರಾವಣ, ಮುಂದೆ ನಿಜ ಶ್ರಾವಣ. ಎರಡೂ ಮಹಾವಿಷ್ಣುವಿಗೆ ಇಷ್ಟವಾಗಿರತಕ್ಕಂಥದ್ದು ಇದು ಪುರುಷೋತ್ತಮನ ಮಾಸ. ಆ ಪುರುಷೋತ್ತಮನ ಮಾಸದ ಈ ಅಧಿಕ ಮಾಸದ ಅನುಷ್ಠಾನ ಜೊತೆಗೆ ಅಧಿಕ ಮಾಸದಲ್ಲಿ ಮಹಾ ಸಾಲಿಗ್ರಾಮ ದರ್ಶನ ಜೊತೆಗೆ ಸಾಲಿಗ್ರಾಮ ದರ್ಶನ ಮಾಡಿ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿಯಾಗಿರ್ತಕ್ಕಂಥವರ ಪ್ರತಿನಿತ್ಯದ ಆಗಮನ ಇದೆಯಲ್ಲ,
ಒಬ್ಬೊಬ್ಬರು ಹೇಳುವಂಥ ಒಂದೊಂದು ಮಾತು ನೀವೇ ಸ್ವತಃ ಆಶ್ರಮದಲ್ಲಿ ಬಂದು ಒಂದು 2 ಅವರ್ ಕೂತ್ಕೊಳ್ಳಿ. ಅಲ್ಲಿಗೆ ಬರುವಂಥ ಭಕ್ತರು ಒಬ್ಬೊಬ್ಬರು ಮಾತು ಹೇಳ್ತಾರಲ್ಲ, ಅವ್ರು ಹೇಳುವಂಥ ಆ ಮಾತಿನ ನುಡಿಮುತ್ತಗಳನ್ನು ನೀವು ಆಲಿಸಿ, ನಿಮಗೆ ಅದರ ಆನಂದ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಶನಿವಾರದ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಇದೇ ಬರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಪ್ಪದೇ ವೀಕ್ಷಿಸಿ. ಕಾಶಿ ಸೊಪ್ಪಿನ ಒಂದಷ್ಟು ಮಹತ್ವಪೂರ್ಣ ಮಾಹಿತಿಗಳು, ಆಯುರ್ವೇದ ಗುಣಲಕ್ಷಣಗಳು ಹೇಗೆ, ತಂತ್ರಸಾರ ಹೇಗೆ, ತಂತ್ರಸಾರದಿಂದ ನಾವು ಏನೆಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬಹುದು ಎಂಬತಕ್ಕಂಥದ್ದು ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ದೇನೆ. ಇನ್ನು ನಿಮ್ಮೆಲ್ಲರ ಪ್ರೀತಿಯ ರಾಶಿ ಫಲವನ್ನು ಕೂಡ ತಾಯಿ ಮಾತನಾಡ್ತಕ್ಕಂಥ ವನಸರಿ ಕೊಡ್ತಕ್ಕಂಥ ಮಾರ್ಗದರ್ಶನದ ಮೂಲಕ ರಾಶಿಫಲಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೇವೆ. ಅದರಲ್ಲಿ ಬಹಳ ವಿಶೇಷವಾಗಿ ಸಂಖ್ಯಾಶಾಸ್ತ್ರ, ವರ್ಣಗಳು, ದಿಕ್ಕು, ಸಂಪೂರ್ಣವಾಗಿ ಅದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ತಿದ್ದೇನೆ ರಾಶಿಗಳಲ್ಲಿ. ತಾವೆಲ್ಲರೂ ಕೂಡ ತಪ್ಪದೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಈಗ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಸಮಯ. ಗುರುಗಳೇ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ಲಕ್ಷ್ಮೀ ಬೋರಾಹಾಯ ನಮಃ, ವಿಷ್ಣುವೇ ನಮಃ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಸಮಸ್ತರಿಗೂ ಸಹಿತ ಗುರುಗಳ ಸಂಪೂರ್ಣ ಅನುಗ್ರಹ ಇರಲಿ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಗುರು ದತ್ತ ಮಹಾರಾಜರ ಅನುಗ್ರಹ ಇರಲಿ. ಭೀಮಾ ನದಿ ತೀರ ಅಲ್ಲೂ ಸಹಿತ ನೀರು ಬಹಳಷ್ಟು ತುಂಬುತ್ತಾ ಇದೆ. ಅದರ ಜೊತೆಗೆ ಆ ಭಾಗದಲ್ಲಿರ್ತಕ್ಕಂಥ ದತ್ತಾತ್ರೇಯರು, ದತ್ತರ ಒಂದು ವಿಶೇಷವಾದಂಥ ಪಾದಿಕೆಗಳು, ಜೊತೆಗೆ ಅಲ್ಲಿ ವಿಶೇಷವಾಗಿ ಅದರಲ್ಲೂ ಆ ಭೀಮಾ ನದಿ ತೀರದಲ್ಲಿ ಅಲ್ಲಿ ಸ್ವಾಮಿಯ ವಿಶೇಷವಾದಂಥ ದತ್ತ ಚರಿತ್ರೆಯನ್ನು ನಿರಂತರ ಪಾರಾಯಣ ಮಾಡ್ತಾ ಇರ್ತಾರೆ. ಅದು ನೋಡೋದೊಂದು ಸೌಭಾಗ್ಯ, ಒಂದು ಯೋಗ. ಆ ಯೋಗಾಯೋಗಗಳು ಎಲ್ಲರಿಗೂ ಯಾವಾಗಲೂ ಸಿಗ್ತಕ್ಕಂಥದ್ದಲ್ಲ. ಅಂತಹ ಒಂದು ಸೌಭಾಗ್ಯ ಎಲ್ಲರಿಗೂ ಅನುಕೂಲವಾಗಲಿ. ದತ್ತಾತ್ರೇಯರ ಅನುಗ್ರಹ ಇರಲಿ. ಇವತ್ತು ಗುರುವಾರ, ಗುರುಗಳ ದರ್ಶನ, ನಿಮ್ಮ ಧರ್ಮಗುರುಗಳ ದರ್ಶನ, ಹತ್ತಿರದಲ್ಲೆಲ್ಲಾದರೂ ಗುರುಪಾದಿಕೆಗಳ ದರ್ಶನ, ಅದನ್ನು ಹೋಗಿ ಮಾಡ್ಕೊಂಡು ಬನ್ನಿ. ಅಧಿಕ ಮಾಸದ ಈ ಶುಭ ದಿನದಂದು 33ರ ಸಂಖ್ಯೆಯಲ್ಲಿ ಏನಾದರೂ ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡಿ. ಈ ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥ ದಾನ ನಮ್ಮ ಕರ್ಮಫಲಗಳನ್ನು ದೂರ ಮಾಡುತ್ತೆ. ಈ ಅಧಿಕ ಮಾಸದಲ್ಲಿ 33ರ ಸಂಖ್ಯೆಯಲ್ಲಿ ಏನಾದರೂ ಖಾದ್ಯಗಳನ್ನು, ಏನಾದರೂ ತಿನ್ನೋ ಪದಾರ್ಥವನ್ನು 33ರ ಭಾಗದಲ್ಲೇ ಕೊಡಬೇಕು. ನೀವೇನಾದರೂ ಕೊಡಿ, ನಿಮ್ಮ ಶಕ್ತಿ ಅನುಸಾರ. ಇಂಥದ್ದನ್ನೇ ಕೊಡಿ, ಅಂಥದ್ದನ್ನೇ ಕೊಡಿ, ಇಷ್ಟೇ ಕೊಡಿ ಅಂತಲ್ಲ. ದಾನ ಮಾಡುವಂತಹ ಅವರ ಮನಸ್ಸು ಆ ಕ್ಷಣಕ್ಕೆ ಏನನ್ನು ಹೇಳುತ್ತೋ, ಏನು ಸೂಚನೆ ಮಾಡುತ್ತೋ ಅದನ್ನು ಮಾಡಿ. ಆದರೆ ಮಾಡುವ ಸಂಖ್ಯೆ 33ರ ಹಾಗಿರಲಿ. ಈಗ ಈ 33ರ ಸಂಖ್ಯೆಯಲ್ಲಿ ನೀವು ಮಾಡುವಂಥ ದಾನ ಧರ್ಮಾದಿಗಳು ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಇದು ಪುರುಷೋತ್ತಮನ ಮಾಸ, ಅಧಿಕ ಮಾಸ. ಅಧಿಕ ಮಾಸ ಸೈಂಟಿಫಿಕ್ ಆಗೂ ಹೌದು, ಶಾಸ್ತ್ರಬದ್ಧವಾಗೂ ಹೌದು. ಅಂತಹ ವಿಶೇಷತೆಗಳಿರ್ತಕ್ಕಂಥ ಈ ಮಾಸದಲ್ಲಿ ನಿಮ್ಮ ಮನೋಕಾಮನೆ ಸಿದ್ಧಿ ಆಗಲಿ, ಒಳ್ಳೆಯದಾಗಲಿ. ಜೊತೆಗೆ ಅಧಿಕ ಮಾಸದಲ್ಲಿ ಮಾತಾಪಿತೃಗಳ ಪಾದ ಸೇವೆ ಇದೆಯಲ್ಲ, ಇದು ನಿಜಕ್ಕೂ ಗ್ರಂಥಗಳಲ್ಲಿ ಪ್ರಥಮ ಸ್ಥಾನದಲ್ಲಿ, ಪ್ರಥಮದಲ್ಲಿ ಹೇಳಿರ್ತಕ್ಕಂಥ ಮಾತಿದು. ಅದಕ್ಕೆ ಸರಿಯಾದಂಥ ಒಂದು ಒಳ್ಳೆಯ ಮುಹೂರ್ತ ಇದೆ. ಆ ಮುಹೂರ್ತದಲ್ಲಿ ತಂದೆ ತಾಯಿ ಪಾದ ತೊಳೆದು ಆ ಪಾದದ ಒಂದು ಉದ್ಧರಣೆ ನೀರನ್ನು ಕುಡಿದ್ರು ತಪ್ಪಲ್ಲ. ಆ ಪಾದದ ಜಲವನ್ನು, ಪಾದ ತೊಳೆದಿರ್ತಕ್ಕಂಥ ಜಲವನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ನಿಮ್ಮ ಕರ್ಮಫಲಗಳನ್ನು ದೂರ ಮಾಡಿಕೊಡಿ. ಈ ಪುರುಷೋತ್ತಮನ ಮಾಸದಲ್ಲಿ, ಅಧಿಕ ಮಾಸದಲ್ಲಿ ನಿಮಗೆ ಬೇರೆ ಏನೂ ದಾನ ಧರ್ಮ ಮಾಡಲಿಕ್ಕಾಗಿಲ್ಲ. ದೇವರು ನಮಗೇನೂ ಬುದ್ಧಿ ಕೊಡಲಿಲ್ಲ. ಒಂದು ಹಣ್ಣು ಕೊಡೋದಿಲ್ಲ, ನಾನು ಏನೂ ಕೊಡೋದಿಲ್ಲ, ಇನ್ನೊಬ್ಬರಿಗೆ ಏನು ಕೊಡದಿದ್ರು ನನಗೆ ಬರುತ್ತೆ ಪುಣ್ಯ ಅಂತ ಅಂದ್ಕೊಡ್ರೂ ಸಹಿತ ನಿಮ್ಮ ಸಂತೋಷ ಇರಲಿ. ಆದರೆ ಈ ಮಾಸದಲ್ಲಿ ನಮ್ಮ ಕರ್ಮಗಳನ್ನು, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮಗಳಿದೆಯಲ್ಲ, ಆ ಕರ್ಮಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ಒಂದೇ ಪ್ರಧಾನವಾದ ಸೇವೆ. ಆ ಸೇವೆಯನ್ನು ಅದಕ್ಕೆ ನಿರ್ದಿಷ್ಟವಾದಂತಹ ಇಂತಹದೊಂದು ನಕ್ಷತ್ರ, ಇಂಥದ್ದೊಂದು ವಾರ, ಇಂಥ ತಿಥಿವಾರ ಅಂತ ಇದೆ. ಅಂತಹ ದಿನ ನಿಮ್ಮ ತಂದೆ ತಾಯಿನ ಕೂಡಿಸಿ ಪೂರ್ವಾಭಿಮುಖವಾಗಿ ಅವರು ಕೂತು, ನೀವು ಉತ್ತರಾಭಿಮುಖವಾಗಿ ಕೂತು ಅವರ ಪಾದಗಳನ್ನು ತೊಳಿರಿ. ತಂದೆ ತಾಯಿ ಪಾದ ತೊಳೆದು ಆ ನೀರನ್ನು ನೀವು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅವತ್ತಿನ ದಿವಸ ತಂದೆ ತಾಯಿ ಜೊತೆಲಿ ಕೂತ್ಕೊಂಡು ಊಟ ಮಾಡಿ. ಮೊದಲು ತುತ್ತು ಅವರು ತಿನ್ನಲಿ. ನಿಮ್ಮ ಮನೆಯಲ್ಲಿ ಮಾಡುವಂತಹ ಅಡಿಗೆ ಮೊದಲು ತಂದೆ ತಾಯಿ ಊಟ ಮಾಡಲಿ. ಅವರು ಊಟ ಮಾಡಿದ ನಂತರ ನೀವು ಊಟ ಕೂತ್ಕೊಳ್ಳಿ. ಸಾಧ್ಯವಾದರೆ ಅವ್ರ ಕೈಯಿಂದ ಒಂದು ತುತ್ತು ಕೈ ತುತ್ತು ಊಟ ಮಾಡಿ ನೋಡಿ. ಅದರ ಒಂದು ಯೋಗ ಇದು ಎಲ್ಲರಿಗೂ ಸಿಗೋದಲ್ಲ. ಯಾವಾಗಲೂ ಮಾಡಬೇಕು ಅಂದರೆ ಮಾಡೋದಕ್ಕಾಗಲ್ಲ. ಅಥವಾ ನೀವು ಯಾವಾಗೂ ಮಾಡಿದ್ರೆ ಈ ಫಲ ಅಲ್ಲ. ಅಧಿಕ ಮಾಸದಲ್ಲಿ ಪುರುಷೋತ್ತಮನ ಹೇಳಿರುವ ಮಾತಿದು, ಮಹಾವಿಷ್ಣು ಹೇಳಿರುವ ಮಾತು. ತಂದೆ ತಾಯಿ ಪಾದ ಸೇವೆ ಮಾಡಿ ತಂದೆ ತಾಯಿ ಪಾದವನ್ನು ತೊಳೆದ್ರೆ ಅಧಿಕ ಮಾಸದ ಪುಣ್ಯ ಫಲ ಶೀಘ್ರವಾಗಿ ನಿಮ್ಮ ಅಕೌಂಟಲ್ಲಿ ಬಂದು ಸೇರುತ್ತೆ. ಇದು ಸತ್ಯ. ಆದರೆ ಆ ನಕ್ಷತ್ರ ಯಾವುದು, ಯಾವ ವಾರ ಮಾಡಬೇಕು, ಅದು ಹೇಗೆ ಮಾಡಬೇಕು, ಇದು ನನ್ನ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ. ಆದರೆ ಆ ದಿನ ಮಾತ್ರ ನೀವೆಲ್ಲರೂ ತಪ್ಪದಿರ ಈ ಒಂದು ತಂದೆ ತಾಯಿ ಪಾದ ತೊಳಿತಕ್ಕಂಥ ಸೇವೆಯನ್ನು ಮಾಡಿ. ನೀವು ದೊಡ್ಡ ಯಜ್ಞ ಯಾಗಾದಿವನ್ನು ಮಾಡೋದು, ಅಥವಾ 1 ಕೋಟಿ 1 ಲಕ್ಷ ಖರ್ಚು ಮಾಡಿ ನಾನೇನೋ ಹೋಮ ಮಾಡಬೇಕಾಗಿರೋದು,
ಅಧಿಕ ಮಾಸದಲ್ಲಿ ಇಂಥದ್ದೊಂದು ಹೋಮ ಇಂಥದ್ದೊಂದು ಯಾಗ ಮಾಡಿದ್ರೆ ಅಥವಾ ಇಷ್ಟು ದಾನ ಧರ್ಮ ಮಾಡಿದ್ರೆ ಇಷ್ಟು ಮೂಟೆಗಳ ಗಟ್ಟಲೆ ನಾನು ದವಸ ಧಾನ್ಯಗಳನ್ನು ಕಳಿಸಿದ್ರೆ ನನ್ನ ಪುಣ್ಯ ಬರುತ್ತೆ ಅನ್ನೋದು ಬೇರೆ ಮಾತು. ಇದೆಲ್ಲಕ್ಕೂ ಮೀರಿರ್ತಕ್ಕಂಥದ್ದು ಇದೆಯಲ್ಲ ಆ ದಾನ ಅನ್ನೋದಕ್ಕಿನ್ನ ಆ ಪಾದ ತೊಳಿತಕ್ಕಂಥ ಭಾಗ್ಯ ಎಷ್ಟು ಜನಕ್ಕೆ ಸಿಗ್ಬೋದಪ್ಪ. ಈ ಪುರುಷೋತ್ತಮನ ಮಾಸದಲ್ಲಿ ಅಧಿಕ ಮಾಸದಲ್ಲಿ ನನ್ನ ಹಣೆಯಲ್ಲಂತೂ ನಾನು ಬರೆದಿಲ್ಲ ಭಗವಂತ. ಆದರೆ ಯಾರ್ಯಾರೆಲ್ಲ ತಂದೆ ತಾಯಿ ಜೊತೆಯಲ್ಲಿದ್ದೀರಿ, ತಂದೆ ತಾಯಿ ಯಾರಿಗಿದ್ದಾರೆ ಇರ್ತಕ್ಕಂಥವ್ರು ಮಾತ್ರ ಅವ್ರ ಪಾದ ತೊಳಿತಕ್ಕಂಥದ್ದು, ಅವ್ರ ಪಾದ ಸೇವೆ ಮಾಡ್ತಕ್ಕಂಥದ್ದು, ಪಾದಪೂಜೆ ಮಾಡ್ತಕ್ಕಂಥದ್ದು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ನೀವು ಜಾತಕ ನೋಡಿಸ್ಬೇಕಾದ್ರೆ ಕೆಲವು ಜ್ಯೋತಿಷ್ಯರ ಬಳಿ ಹೋದಾಗ, ಕೆಲವು ಗುರುಗಳ ಬಳಿ ಹೋದಾಗ, ಅಥವಾ ಕೆಲವು ಯಾರೋ ಮಹನೀಯರ ಬಳಿ ಹೋದಾಗ ಅವರು ಹೇಳ್ತಾರೆ ನಿನ್ನ ಟೈಮ್ ಸರಿ ಇಲ್ಲ, ನಿನ್ನ ಗ್ರಹಸ್ಥಿತಿ ಸರಿ ಇಲ್ಲ, ನಿನ್ನ ಜಾತಕದಲ್ಲಿ ಇಂಥ ದೋಷ ಇದೆ, ಇದಕ್ಕಾಗಿ ನೀನು ಅಲ್ಲಿ ಹೋಗ್ಬಾ, ಇಲ್ಲಿ ಹೋಗ್ಬಾ, ಈ ಪೂಜೆ ಮಾಡು, ಆ ಪೂಜೆ ಮಾಡು, ಅಂತಹ ಯಾಗ ಮಾಡು, ಇಂಥ ಯಾಗ ಮಾಡು, ಇಂತಹ ಬಣ್ಣದ ಬಟ್ಟೆಯನ್ನು ದಾನ ಮಾಡು, ಇಂಥ ಗಂಧವನ್ನು ಹಣೆಗಚ್ಕೋ, ಇಂತಹ ಕಡೆ ಹೋಗಿ ಸ್ನಾನ ಮಾಡ್ಕೊಂಬ, ಇಂಥ ಸಮುದ್ರ ಸ್ನಾನ ಮಾಡು. ಇದೆಲ್ಲಕ್ಕೂ ಮೀರಿರ್ತಕ್ಕಂಥದ್ದು ಇದೆಲ್ಲ ಒಂದು ತಕ್ಕಡಿಯಲ್ಲಿಟ್ಟರೆ ನಿಮ್ಮ ತಂದೆ ತಾಯಿ ಇದ್ದಾರಲ್ಲ, ನಿಮ್ಮ ತಂದೆ ತಾಯಿ ಪಾದಗಳು ಆ ತಕ್ಕಡಿಯಲ್ಲಿಟ್ಟು ಅಲ್ಲಿ ತೊಳೆದು ಆ ಪಾದ ತೊಳೆದು ಅವ್ರಿಗೊಂದು ಪಾದ ಸೇವೆ ಮಾಡಿ ಅವ್ರ ಕೈಲಿ ಆಶೀರ್ವದಿಸ್ತಿರಲ್ಲ, ಅವ್ರ ಆಶೀರ್ವಾದ ಕೊಡುವಾಗ ನಿಮಗೆ ಸಿಗುವಂಥ ಆ ಒಂದು ಸುಂದರವಾದ ಕ್ಷಣ ಯಾವುದಕ್ಕೂ ಸಮಾನ ಅಲ್ಲ. ಈ ತಕ್ಕಡಿ ತಲೆ ಇಳಿದು ಬಿಡುತ್ತೆ, ಅದು ಮೇಲೆ ಎದ್ದೇಳುತ್ತೆ. ಇದು ನಾನು ಹೇಳೋ ಮಾತಲ್ಲ, ಗ್ರಂಥಗಳಲ್ಲಿರ್ತಕ್ಕಂಥ ಮಾತು. ಇದೇ ಪುರುಷೋತ್ತಮ ಮಾಸದಲ್ಲಿ ಅಪ್ಪಿತಪ್ಪಿ ಏನಾದ್ರು ತಂದೆ ತಾಯಿನ ನೀವು ನಿಂದಿಸಿ, ತಂದೆ ತಾಯಿನ ಕಾಲಲ್ಲೊದ್ದು, ತಂದೆ ತಾಯಿಗೆ ಅವರು ಮನಸ್ಸನ್ನು ನೋಯಿಸಿ, ತಂದೆ ತಾಯಿ ಮನಸ್ಸು ನೋಯುತ್ತೋ ಬಿಡುತ್ತೋ, ನನ್ನ ಮಗ ಏನು ಮಾಡಿದ್ರು ನನ್ನ ಮಗ ಅಂತಲೇ ಹೇಳುವಂಥ ಮನಸ್ಸು. ಆದರೆ ಮೇಲೊಬ್ಬ ಇರ್ತಾನೆ ಲೆಕ್ಕ ಬರೀಲಿಕ್ಕೆ. ಆತನ ಲೆಕ್ಕಾಚಾರದಲ್ಲಿ ನೀವು ತಂದೆ ತಾಯಿನ ನಿಂದಿಸೋದು, ತಂದೆ ತಾಯಿನ ದೂಷಣೆ ಮಾಡೋದು, ತಂದೆ ತಾಯಿಗೆ ಮೋಸ ಮಾಡ್ತಕ್ಕಂಥದ್ದು, ತಂದೆ ತಾಯಿ ಮನಸ್ಸು ನೋಯಿಸಿ ಏನೋ ಸಾಧನೆ ಮಾಡ್ತೀನಿ ಅಂತ ಮುಂದೆ ನಡೆದಿದ್ದೇ ಆದರೆ ಖಂಡಿತ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇದು ಯಾವುದು ನಿಮ್ಮದಲ್ಲ. ಈ ಸೃಷ್ಟಿಯಲ್ಲಿ ತಾಯಿ ಗರ್ಭದಿಂದ ಬಂದದಷ್ಟೇ ನಾವು. ಬರಿಗೈಲೇ ಹೊರಡುವಂಥದ್ದು. ಕೋಟಿಗೆ ಬದುಕಿದ್ರು, ಒಂದು 100 ಕೋಟಿ ರೂಪಾಯಿ ಆಸ್ತಿ ಇದ್ದರೂ ಸಹಿತ ಅವ್ನು ಹೋಗುವಾಗ ಒಂದು ಸಾಸಿವೆ ಕಾಳಷ್ಟು ಹಾಕಲ್ಲ, ಒಂದು ಭತ್ತದ ಹಗಲು ಸಹಿತ ಅವನು ಎದೆ ಬೆಲಿಟ್ಟು ಕಳಿಸಲ್ಲ. ಎಲ್ಲರೂ ಬಿಟ್ಟು ಹೋಗಬೇಕು. ಆ ಬಿಟ್ಟು ಹೋದಾಗಲೂ ಸಹಿತ ತಂದೆ ತಾಯಿ ಆಶೀರ್ವಾದ ಇದೆಯಲ್ಲ, ಮುಂದಿನ ಜನ್ಮದಲ್ಲಿ ಈ ದೇಹದಿಂದ ಈ ಆತ್ಮ ಹೊರಟಾಗ ಆ ಆತ್ಮಕ್ಕೆ ಸರಿಯಾದ ಒಂದು ಸ್ಥಳ ಸಿಗಬೇಕಾದ್ರೆ ಈ ತಂದೆ ತಾಯಿ ಪಾದ ಸೇವೆ ಮಾಡಬೇಕು. ಇವರು ಸೇವೆ ಮಾಡಿ ಈ ಪಾದದ ಒಂದಷ್ಟು ಆ ಶುದ್ಧ ಜಲವನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ಅವ್ರ ಕೈಲಿ ಆ ಹಸನ್ಮುಖಿಯಾದ ಆಶೀರ್ವಾದ ಪಡಿಬೇಕು. ಆಗಷ್ಟೇ ನಿಮಗೆ ಯೋಗ. ಈ ಯೋಗಕ್ಕೆ ಸರಿಸಮಾನವಾದ್ದು ಮತ್ತು ಯಾವ ಯೋಗವೂ ಇಲ್ಲ, ಮತ್ತು ಯಾವ ಯಜ್ಞವೂ ಇಲ್ಲ. ಒಳ್ಳೆಯದಾಗಲಿ. ಇನ್ನು ಇಂದಿನ ಭಾಗದಲ್ಲಿ ತಂದೆ ತಾಯಿಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರು. ನಿಜಕ್ಕೂ ಗುರುಗಳು ಆಡಿರ್ತಕ್ಕಂಥ ಪ್ರತಿಯೊಂದು ಮಾತಿನಲ್ಲೂ ಕೂಡ ಅದರ ಹಿಂದೆ ಒಂದು ನೋವಿದೆ. ಇದನ್ನು ಸುಮ್ಮನೆ ಏನೋ ಕುತ್ಕೊಳ್ಬೇಕು ಗುರುಜಿಯವರು ಹೇಳಿದ್ರು ಅಂತಲ್ಲ, ಒಂದು ನೈಜ ಘಟನೆ ಅವರ ಕಿವಿಗೆ ಬಿದ್ದಿದೆ. ಆ ಒಂದು ನೋವಿನಲ್ಲಿ ಇವತ್ತಿನ ದಿವಸ ನಮ್ಮ ಮುಂದೆ ಈ ಒಂದು ವಿಚಾರವನ್ನು ಇಟ್ಟಿದ್ದಾರೆ. ಅದೊಂದೇ ವಿಚಾರ ಅಂತಲ್ಲ, ಸಾಧಾರಣವಾಗಿ ನಾವು ತಂದೆ ತಾಯಿಯನ್ನು ಗೌರವಿಸಲೇಬೇಕು. ಆ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಅದು ಏನು ನೋವು ಎಂಬತಕ್ಕಂಥದ್ರ ಬೇಡ, ಆದರೆ ತಂದೆ ತಾಯಿಯನ್ನು ಗೌರವಿಸಬೇಕು. ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ನಾವು ಕೊಡಲೇಬೇಕು. ಏನೇ ಪಾಪ ಕರ್ಮ ಮಾಡಿದ್ರು ಭಗವಂತ ಎಲ್ಲೋ ಒಂದು ಕಡೆ ನಮಗೊಂದು ಅವಕಾಶ ಕೊಡ್ತಾನಂತೆ. ಆದರೆ ತಂದೆ ತಾಯಿಯನ್ನು ನಿಂದಿಸ್ತಕ್ಕಂಥದ್ದಾಗಲಿ, ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದಾಗಲಿ, ಅವರಿಗೇನೋ ಸಮಸ್ಯೆ ಮಾಡ್ತಕ್ಕಂಥದ್ದಾಗಲಿ, ಇಂತಹ ಪಾಪವನ್ನು ಮಾಡಿದ್ರೆ ನಮಗೆ ಮುಕ್ತಿ ಅನ್ನೋದೇ ಇಲ್ಲ, ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಅನ್ನೋದೇ ಇಲ್ಲ, ಶಾಂತಿ ಅನ್ನೋದೇ ಇಲ್ಲ. ತಂದೆ ತಾಯಿಯನ್ನು ಯಾರು ನಿಂದಿಸ್ತಾರೋ ಅವ್ರು ನಿಜಕ್ಕೂ ಅವ್ರಿಗೆ ಮುಕ್ತಿ ಅನ್ನೋದು ಸಿಗೋದೇ ಇಲ್ವಂತೆ. ದಯವಿಟ್ಟು ಯಾರೂ ಇಂಥ ಕೆಲಸವನ್ನು ಮಾಡಬೇಡಿ. ಈಗ ನಮಗೊಂದು ಅವಕಾಶ ಇದೆ, ಅಧಿಕ ಮಾಸ. ಈ ಒಂದು ಮಾಸದಲ್ಲಿ ತಂದೆ ತಾಯಿಯ ಪಾದಗಳಿಂದಗಳಿಗೆ ಸೇವೆಯನ್ನು ಮಾಡಿ ಇರ್ತಕ್ಕಂಥ ಪಾಪಕರ್ಮಗಳೆಲ್ಲವನ್ನೂ ಕೂಡ ನಾವು ತೊಳ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಸಮಯ. ಗುರುಗಳೇ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಭಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಮೇಕದಂತಮುಪಾಸ್ಮಹಿ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ದಕ್ಷಿಣಾಯ ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಅಧಿಕ ಶ್ರಾವಣ ಮಾಸ ಶುಕ್ಲಪಕ್ಷ 27/7/2023 ಗುರುವಾರ, ನವಮಿ, ವಿಶಾಖ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ.
ತಲೆ ತುಂಬ ಒಂದು ವಿಚಾರ ತುಂಬಿಕೊಂಡಿದ್ದರೆ ಆಡುವ ಮಾತು ಭಾಳಷ್ಟು ತೊದಲಕ್ಕೆ ಶುರುವಾಗಿಬಿಡುತ್ತೆ. ಯಾಕೆಂದರೆ ತಲೆಯಲ್ಲಿ ಏನು ವಿಚಾರ ಇಟ್ಕೊಳ್ತೀವೋ, ಯಾವ ವಿಚಾರ ಕಣ್ಣು ಮುಂದೆ ಚಿತ್ರೀಕರಣ ಇರುತ್ತೋ, ಯಾವ ವಿಚಾರವನ್ನು ಅದನ್ನು ಮರಿಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇರ್ತೀವೋ, ಅಥವಾ ಯಾವೊಂದು ವಿಚಾರ ಭಾಳಷ್ಟು ಎದೆಗೆ ಮನಸ್ಸಿಗೆ ನೋವು ಕೊಟ್ಬಿಡುತ್ತೋ ಅದನ್ನು ಅಷ್ಟು ಸಲೀಸಾಗಿ ಮರಿಲಿಕ್ಕಾಗೋಲ್ಲ. ಹಾಗಾಗಿ ನಾವು ಹೇಳೋದಿಷ್ಟೇ, ಪ್ರತಿ ಕಾಲವೂ ನನ್ನ ಕಾರ್ಯಕ್ರಮ ನೋಡುವಂತಹ ಎಲ್ಲ ಮಹರ್ಷಿವಾಣಿ ಕಾರ್ಯಕ್ರಮದ ಸದ್ಭಕ್ತರಿಗೂ ಇದೊಂದು ಕಾರ್ಯಕ್ರಮ ಅಲ್ಲ, ಇದು ಪ್ರತಿನಿತ್ಯದ ಒಂದು ನೀತಿಪಾಠ. ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಎಲ್ಲರೂ ಯಾಕೆ ಎದೆಗಪ್ಪಿಕೊಂಡು ಹತ್ತಿರಕ್ಕೆ ಕೂತ್ಕೊಂಡು ನೋಡ್ತಾರೆ? ಅಂದಿನಿಂದ ಇಂದಿನವರೆಗೂ ಒಂದನ್ನೇ ಈ ಕಾರ್ಯಕ್ರಮನ ಸ್ವಾಗತಿಸ್ತಾ ಇದ್ದೀರಿ, ಆರಾಧಿಸ್ತಿದ್ದೀರಿ, ಪೂಜಿಸ್ತಿದ್ದೀರಿ, ಹೃದಯದಲ್ಲಿ ಇಟ್ಕೊಂಡಿದ್ದೀರಿ. ನಾನು ಮೊನ್ನೆಯಷ್ಟು ಹೇಳಿದೆ, ಒಬ್ಬ ವಯಸ್ಸಾದ ತಾಯಿ ಪ್ರತಿನಿತ್ಯ ಬೆಳಗ್ಗೆ ಎದ್ದರೆ 7:45ಗೆ ಟಿ ವಿ ಮುಂದೆ ಕೂತ್ಕೊಂಡು ಈ ಕಾರ್ಯಕ್ರಮ ಹಾಕಲಿಲ್ಲ ಅಂದರೆ ಮನೆ ಮೊಮ್ಮಕ್ಕಳ ತನಕ ಎಲ್ಲರಿಗೂ ಸಹಿತ ಗಲಾಟೆ ಮಾಡ್ತಾರೆ. ಹಾಕಲೇಬೇಕು. ಯಾಕೆಂದರೆ ಆ ಹಿಂದಿನ ಜನ್ರೇಷನ್ಗೆ ಟಿ ವಿ ಆನ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಹಿಂದೆ ಟಿ ವಿ ಹೇಗಿತ್ತಪ್ಪ ಅಂದರೆ ಟಿ ವಿ ಆನ್ ಮಾಡಿದ ತಕ್ಷಣ ಒಂದು ಚಾನಲ್ ಅದರಲ್ಲಿ ಬಂದುಬಿಡ್ತಿತ್ತು. ಇವತ್ತು ಹಾಗಲ್ಲ. ಇವತ್ತೆಲ್ಲ ಟೆಕ್ನಾಲಜಿ ಚೇಂಜ್ ಇದೆ. ಮನೇಲಿ ಹಿರಿಯರು ಟಿ ವಿ ಆನ್ ಮಾಡ್ಕೋಬೇಕಂದ್ರೆ ಮೊಮ್ಮಕ್ಕಳನ್ನು ಮಕ್ಕಳನ್ನು ಸಹಾಯ ತೊಗೋಬೇಕು. ಮನೆಯಲ್ಲಿ ಮೊಮ್ಮಕ್ಕಳ ಸಹಾಯದಿಂದ ಇವತ್ತು ಟಿ ವಿ ಆನ್ ಮಾಡಬೇಕಾಗಿದೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಹಾಗಾಗ್ತಾ ಇದೆ. ಅಂದರೆ ಎಲ್ಲವೂ ಟೆಕ್ನಾಲಜಿ ಬದಲಾಗೋಯ್ತು, ಎಲ್ಲವೂ ಒಂಥರ ಅಪ್ಗ್ರೇಡ್ ಆಗಿದೆ. ನನಗೇ ನಮ್ಮನೇಲಿರೋ ಟಿ ವಿ ಆನ್ ಮಾಡೋಕ್ಕೆ ಬರಲ್ಲ. ಟಿ ವಿ ನೋಡಬೇಕಂದ್ರೆ ನಿಜಕ್ಕೂ ಇವತ್ತಿನ ದಿವಸ ನನ್ನ ಮಗನೋ ಅಥವಾ ನನ್ನ ಮಗಳನ್ನೋ ನಾನು ಕೇಳ್ಕೋಬೇಕು, ಒಂಚೂರು ಟಿ ವಿ ಆನ್ ಮಾಡ್ರಮ್ಮ ಅಂತ. ಯಾಕೆಂದರೆ ಅದು ಸಲೀಸಾಗಿ ಹಿಂದಿನ ಒಂದು ಟೆಕ್ನಾಲಜಿ ಥರ ಅಲ್ಲ. ಹಿಂದೆ ಸ್ವಿಚ್ ಹಾಕಿ ಹಿಂಗೆ ತಿರುಗಿಸ್ಬಿಟ್ರೆ ಟಿ ವಿ ಬರ್ತಿತ್ತು. ಇವತ್ತಿನ ಪರಿಸ್ಥಿತಿಗಳು ಹಾಗಿಲ್ಲ. ಅಂತಹದ್ರಲ್ಲೂ ಸಹಿತ ನೀವು ಬಹಳಷ್ಟು ಅಚ್ಚುಕಟ್ಟಾಗಿ ಸ್ವಾಗತಿಸಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡುತ್ತಿರೋ ಉದ್ದೇಶ ಇದರಲ್ಲಿರ್ತಕ್ಕಂಥ ನೀತಿಪಾಠ, ನೈಜ ಘಟನೆ, ಕಣ್ಣು ಮುಂದೆ ಕಂಡಂತಹ ಚಿತ್ರೀಕರಣವನ್ನು ತಂದಿಡುವಂತಹದ್ದು, ಪುಣ್ಯಕ್ಷೇತ್ರಗಳನ್ನು, ದೇವಾಲಯಗಳನ್ನು, ದೇವರ ದರ್ಶನವನ್ನು ನಿಮಗೆ ಮಾಡಿಸುವಂತಹದ್ದು, ಇಡೀ ರಾಜ್ಯವಲ್ದಿರ ಹೊರರಾಜ್ಯವಲ್ದಿರ ವಿದೇಶದಲ್ಲಿರ್ತಕ್ಕಂಥ ಅಥವಾ ನಮಗೆ ಹತ್ತಿರದಲ್ಲಿ ನೋಡಲಿಕ್ಕೆ ಆಗದಿರತಕ್ಕಂಥ ಎಲ್ಲರೂ ಅಲ್ಲಿ ಹೋಗಿ ನೋಡೋಕ್ಕೆ ಆಗದಿರತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ನೋಡ್ತಾ ಇದ್ದೀರಿ. ಅದೊಂದು ಸಂತೋಷ. ಕಾರ್ಯಕ್ರಮವನ್ನು ನಿಮಗೆ ನೋಡಿಸುವಂತಹದ್ದು ಒಂದು ಭಾಗ್ಯ. ಆ ಕ್ಷೇತ್ರಕ್ಕೆ ಹೋಗಿ ಭಗವಂತನ ಹತ್ತಿರದಿಂದ ನೋಡಿ ಕೆಲವೊಮ್ಮೆ ಭಗವಂತನ ಸ್ಪರ್ಶಿಸುವಂತಹ ಸೌಭಾಗ್ಯ ಕೊಟ್ಟದ್ದು ನೀವು ನಮಗೆ. ನೀವು ಈ ಕಾರ್ಯಕ್ರಮವನ್ನು ಇಷ್ಟು ಆಧರಿಸ್ತಿರೋದ್ರಿಂದ ಇಂತಹ ಒಂದು ಸೌಭಾಗ್ಯ, ಬಹುಶಃ ಆ ಒಂದು ವಿಶೇಷವಾದಂಥ ಕಲಿಯುಗದಲ್ಲಿ ಒಂದು ಪವಾಡವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಸಾಲಿಗ್ರಾಮವನ್ನು ಸ್ಪರ್ಶಿಸಿ ಪೂಜಿಸಿ ಆಶ್ರಮದಲ್ಲಿ ಅದಕ್ಕೊಂದು ವಿಶೇಷವಾದಂಥ ಆಸ್ಥಾನವನ್ನು ಕಲ್ಪಿಸುವಂತಹ ಒಂದು ಕಾಯಕಕ್ಕೆ ದಾರಿಯಾಗಿದ್ದು ನೀವು. ನಿಮ್ಮೆಲ್ಲರ ಒಳ್ಳೆ ಮನಸ್ಸು ಜೊತೆಗೆ ಈ ಧರ್ಮದ ಸಂಘಟನೆ, ಈ ಧರ್ಮದ ರಥಯಾತ್ರೆ, ಈ ಮಹರ್ಷಿ ಯಾತ್ರೆಯಲ್ಲಿ ತಾವೆಲ್ಲರೂ ಸಹಿತ ನನ್ನೊಂದಿಗಿದ್ದಿರಲ್ಲ. ಯಾವುದೇ ಕಾರ್ಯಕ್ರಮ ಆದರೂ ನಾನು ನಿಮ್ಮೊಂದಿಗಿದ್ದೀವಿ ಅಂತೇಳಿ ಎಲ್ಲರೂ ಸಹಿತ ಯಾವ ಕಾರ್ಯಕ್ರಮಕ್ಕಾದರೂ ಬಂದು ಜನಸಾಗರ ಸೇರುತ್ತಲ್ಲ. ಒಂದು ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕಾದ್ರೆ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಕ್ಕಂಥ ಕಣ್ಗಳು ನಮ್ಮೊಂದಿಗಿರಬೇಕು. ಆಗಲೇ ಆ ಕಾರ್ಯಕ್ರಮಕ್ಕೊಂದು ಬೆಲೆ. ಆದರೆ ನನಗೆ ಸಿಕ್ಕಂಥ ಸೌಭಾಗ್ಯ, ನನಗೆ ಸಿಕ್ಕಂಥ ನನ್ನ ಆಶ್ರಮಕ್ಕೆ ಬಂದಂಥ ಸಾಲಿಗ್ರಾಮ ಅದು ಬಹುಶಃ ಬೇರೆ ಯಾರ ಕೈಲಾದರೂ ಹೋಗಿದ್ದರೆ ಇನ್ನಷ್ಟು ವೈಭವೀಕರಿಸ್ತಿದ್ರೇನೋ, ಇನ್ನಷ್ಟು ಅಲಂಕಾರ ಮಾಡ್ತಿದ್ರೇನೋ, ಅಥವಾ ಇನ್ನಷ್ಟು ವ್ಯವಸ್ಥೆಗಳು ಮಾಡ್ಕೊಳ್ತಿದ್ರೇನೋ. ನನ್ನ ಯೋಗ್ಯತೆಗೂ ಮೀರಿ ನಾನು ಆ ಸೇವೆ ಮಾಡಿದ್ದೀನಿ ಅಂತ ನನ್ನ ಆತ್ಮಕ್ಕೆ ತೃಪ್ತಿ ಇದೆ. ಯಾಕೆಂದರೆ ಒಳಗಡೆ ಇರ್ತಕ್ಕಂಥ ಹೃದಯ ಇಲ್ಲಿ ಮೆಚ್ಚಬೇಕು. ಇಲ್ಲಿ ಮೆಚ್ಚಿದ್ರೆ ಭಗವಂತ ತೃಪ್ತಿ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಎಲ್ಲರೂ ಅಷ್ಟೇ ಅವರ ಹೃದಯವನ್ನು ಮುಟ್ಟುವಂಥ ಕಾಯಕವನ್ನು ಮಾಡಬೇಕು. ಇನ್ನೊಬ್ಬರು ಮೆಚ್ಚಿಸೋದು ಖಂಡಿತ ಆಗೋದಿಲ್ಲ. ನಮಗೆ ಈ ಕಾರ್ಯಕ್ರಮದಲ್ಲಿ ಸೌಂಡ್ ಸಿಸ್ಟಮ್ ಇರಲಿಲ್ಲ. ನಾನು ಜೋರ ಕಿರ್ಚಿ 4 ಜನ ಕೇಳಿಸೋ ಥರನೇ ನಾನು ಮಾತಾಡಬೇಕಾಗಿ ಬಂದಿತ್ತು. ಆ 11 ದಿವಸ ಕಿರ್ಚಾಟದಲ್ಲಿ ನನ್ನ ಸ್ವರವೇ ಕಡಿಮೆ ಆಗಿತ್ತು. ಆದರೂ ಭಗವಂತನ ನಂಬಿದ್ದೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಅನುಷ್ಠಾನ ಮಾಡಿ ಭಗವಂತನಿಗೊಂದು ಆರತಿ ಮಾಡಿಟ್ಟು ಅಲ್ಲಿಂದ ಹಿಂದಲೇ ನಾನು ನೇರ ಪ್ರಸಾರಕ್ಕೆ ಇಲ್ಲಿ ಓಡಿ ಬರ್ತಿದ್ದೆ, ನಾನು ನನ್ನ ಮಗ. ಅದಾದ ನಂತರ ಇಲ್ಲಿ ಕಾರ್ಯಕ್ರಮ ಮುಗಿದ ತಕ್ಷಣ 9:30 ನೇರ ಪ್ರಸಾರ ಮುಗೀತು ಅಂದರೆ 9:45 ಇಲ್ಲಿಂದ ಹಿಂದಲೇ ಪಯಣ ಆಶ್ರಮಕ್ಕೆ ಹೊರಡಬೇಕು. ಇಲ್ಲಿ ಕಾರ್ಯಕ್ರಮ ಯಾವ ಮುಗೀತಪ್ಪ ಅನ್ನೋ ಥರ ಕಾತುರದಿಂದ ಕಾಯ್ತಿದ್ವಿ. ಕಾರಣ ಅಲ್ಲಿತ್ತಂತಹ ಜನಸಾಗರ, ಅಲ್ಲಿ ವ್ಯವಸ್ಥೆ, ಅಲ್ಲಿ ನಾನು ಹೋದ ತಕ್ಷಣ ಅಡುಗೆ ಮನೆಯಲ್ಲಿ ಏನು ಬೇಕು ಪದಾರ್ಥಗಳು, ಅಲ್ಲಿವತ್ತು ತರಕಾರಿ ಆಗಲಿ, ಹಾಲಾಗಲಿ, ಅಥವಾ ಅವ್ರನ್ನ ಕೂಡಿಸೋ ವಿಧಾನ ಆಗಲಿ, ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು. ಆದರೆ ಒಂದು ಶ್ರೀಮಂತಿಕೆ ಇರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿದ್ದರೆ ಅದರ ಪೂರ್ವಭಾವಿ ಹಿಂದೆಲ್ಲ ಅದಕ್ಕೆ ಬೇಕಾದ ಶಾಮಿಯಾನೋ ಅದು ಏನೋ ಇವತ್ತಿನ ಟೆಕ್ನಾಲಜಿ ಸಂಬಂಧಪಟ್ಟದ್ದು ಎಲ್ಲ ವ್ಯವಸ್ಥೆ ಆಗ್ತಿತ್ತು. ಈಗ ನನಗೆ ಬಾಧೆ ಆಗ್ತಾಯಿತ್ತು. ನಾನು ಆ ಪ್ರೋಮಲ್ಲಿ ನೋಡಿದಾಗ ಸ್ವಾಮಿನ ಕತ್ಲಲ್ಲಿ ಉತ್ಸವ ಮಾಡಿದ್ನಲ್ಲ, ಅದಕ್ಕೆ ಬೇಕಾದ ಲೈಟಿಂಗ್ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ವಲ್ಲ, ಲೈಟ್ ಕೊಡ್ಲಿಕ್ಕೆ ಆಗಲಿಲ್ವಲ್ಲ ಅನ್ನೋ ಮನಸ್ಸು ನೋವು ಇವತ್ತು ನನಗಾಗ್ತಾಯಿದೆ. ಇನ್ನೂ ಸ್ವಾಮಿಗೆ ಒಳ್ಳೆ ಒಳ್ಳೆ ಹೂಗಳಾಕಿ ಅಲಂಕಾರ ಮಾಡ್ಬೋದಾಗಿತ್ತು, ಮಾಡಲಿಲ್ವಲ್ಲ ಅನ್ನಿಸ್ತಾ ಇದೆ.
ಆ ಸ್ವಾಮಿಯ ಮೆರವಣಿಗೆ ಇನ್ನೂ ಅದ್ಧೂರಿಯಾಗಿ ಮಾಡಬೇಕಾಗಿತ್ತು ಅನ್ನಿಸ್ತಾ ಇದೆ, ಮಾಡಲಿಲ್ವಲ್ಲ. ಆದರೆ ಇದೆಲ್ಲ ಹೇಗೆ ಅಂದರೆ, ನಾನು ಆಗಿರ್ತಕ್ಕಂತಹ ನೋವನ್ನು ಈಗ ನಾನು ದೂರ ಮಾಡಿ, ಈಗ ಸುಂದರವಾದಂಥ ಒಂದು ಆಲಯ ಕಟ್ಟಿ ನೋಡಿ, ಸಾಲಿಗ್ರಾಮ ನಮ್ಮನ್ನು ಬಿಟ್ಟು ಹೋಗುತ್ತೆ, ಅದು ಮತ್ತೊಂದು ಕಡೆ ಎಲ್ಲೋ ಸೇರುತ್ತೆ. ಎಷ್ಟೋ ಜನಗಳ ಮಾತಾಗಿತ್ತು, ಎಷ್ಟೋ ಜನಗಳ ಪ್ರಶ್ನೆಗೆ ಇದೊಂದು ಉತ್ತರ. ಇಲ್ಲಿ ಪೂಜೆ ಆದ ನಂತರ ಈ ಸಾಲಿಗ್ರಾಮ ಎಲ್ಲಿಗೆ ಹೋಗುತ್ತೆ, ಇಲ್ಲಿ ಪೂಜೆ ಆದ ನಂತರ ಈ ಸಾಲಿಗ್ರಾಮ ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥದ್ರ ಧ್ವನಿ ಒಬ್ಬಿಬ್ಬರದಲ್ಲ, ಸಾವಿರಾರು ಜನದ್ದು. ಆದರೆ ಎಲ್ಲರ ಧ್ವನಿಗೆ ಉತ್ತರ, ನಿಮ್ಮ ಮಹರ್ಷಿ ಮಂದಿರದಲ್ಲೇ ಸಾಲಿಗ್ರಾಮ ಇದೆ, ಅಲ್ಲೇ ಭಗವಂತ ನಿಂತಿದ್ದಾನೆ, ಇವತ್ತಿಗೂ ಅವರಿಗೆ ದರ್ಶನವನ್ನು ಕೊಡ್ತಿದ್ದಾನೆ. ಮಹರ್ಷಿ ಮಂದಿರದಲ್ಲೇ ಸಾಲಿಗ್ರಾಮ ಇದೆ, ಅಲ್ಲೇ ಕೂತು ಭಗವಂತ ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿದ್ದಾನೆ. ಅದೊಂದು ನನ್ನ ಸೌಭಾಗ್ಯವೇ ಸರಿ. ಅದಕ್ಕೆ ಅಂತಹ ಅದ್ಭುತವಾದಂತಹ ಅಷ್ಟು ಜನಗಳಿಗೆ ದರ್ಶನ ಕೊಟ್ಟು ಒಂದು ವಿಶೇಷವಾದ ಪವಾಡವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಾಲಿಗ್ರಾಮದ ಆಲಯ ಮಾಡಬೇಕು. ಆ ಆಲಯಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕು. ತಾವೆಲ್ಲರೂ ಸಹಿತ ಒಳ್ಳೆ ಮನಸ್ಸಿನಿಂದ ಬಂದು ಭಗವಂತನ ಮತ್ತೊಮ್ಮೆ ದರ್ಶನ ಮಾಡಿ ನಿಮ್ಮ ಅಳಿಲ್ ಸೇವೆಯನ್ನು, ನಿಮಗೇನು ಮನಸ್ಸಿಗನ್ಸುತ್ತೋ ಅದನ್ನು ನೀವು ಮಾಡಿ, ಆ ಸಾನ್ನಿಧ್ಯವನ್ನು ಈ ಕಲಿಯುಗದಲ್ಲಿ ಎಲ್ಲರಿಗೂ ದರ್ಶನ ಆಗುವಂಥ ರೀತಿಯಲ್ಲಾಗಲಿ, ಎಲ್ಲರ ಜೀವನಕ್ಕೂ ಅದೊಂದು ಅದ್ಭುತವಾದಂಥ ಸುಂದರ ಕ್ಷಣ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಗುರುಗಳೇ, ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿ ಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇರ್ತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು ಮಧ್ಯಾಹ್ನ 12:45 1:20 ಮಧ್ಯದಲ್ಲಿ ಆಗುವಂಥ ಸಣ್ಣ ಪುಟ್ಟ ಬದಲಾವಣೆಗಳ ಕಡೆ ಗಮನ ಕೊಟ್ಟರೆ ಖಂಡಿತ ಹೆಚ್ಚಿನ ಯಶಸ್ಸಿದೆ. ಹಾಗೆ ಸ್ವಲ್ಪ ಯಾಮಾರಿದ್ರೆ ಒಂದು ದೊಡ್ಡ ಸಮಸ್ಯೆ ಮನೆ ಬಾಗಿಲಿಗೆ ಬರುತ್ತೆ. ಇವತ್ತು ಮೇಷರಾಶಿಯವರು ಬಹಳ ಎಚ್ಚರಿಕೆಯಿಂದಿರಬೇಕು. ಮೈಮರೆತು ಕೂತ್ರೆ ಸಮಸ್ಯೆ ಖಂಡಿತ. ಆದರೆ ಇವತ್ತಿನ ದಿವಸ ಮತ್ತೊಂದು ವಿಶೇಷತೆ ಇದೆ. ಇವತ್ತು ನೀವು ನಿಮ್ಮ ಕುಲದೇವರನ್ನ, ನಿಮ್ಮ ಮನೆ ದೇವರನ್ನ, ನಿಮ್ಮ ಗುರುಗಳನ್ನು ನೀವು ಪ್ರಾರ್ಥನೆ ಮಾಡಿ ಗುರುಗಳ ದರ್ಶನಕ್ಕೆ ಹೋಗಿ ಬರುವಂಥ ಕಾಯಕವನ್ನು ಮಾಡಿದ್ದೇ ಆದರೆ ಮೇಷರಾಶಿಯವರು ಖಂಡಿತ ಒಳಿತನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಅದೃಷ್ಟದ ಜೊತೆಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಹಾಗೆ ಇವತ್ತಿನ ದಿವಸ ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಹಾಗೆ ಮನೆಯಿಂದ ಆಚೆ ಹೊರಡುವಾಗ ಒಂದೆರಡು ಶ್ವೇತ ಪುಷ್ಪಗಳನ್ನು, ಬಿಳಿಯ ಬಣ್ಣದ ಹೂಗಳನ್ನು ಮನೆ ದೇವರಿಗೆ ಅರ್ಪಣೆ ಮಾಡಿ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಡೋದ್ರಿಂದ ಇನ್ನಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಯಾವುದೇ ಒಂದು ವ್ಯವಹಾರ ಮಾಡಿದ್ರೂ ಸಹಿತ ಭಗವತ್ ಸಂಕಲ್ಪದಿಂದ ಎಲ್ಲವನ್ನು ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆಫೀಸ್ ಇರಲಿ, ಕಾಗದ ಪತ್ರಕ್ಕೆ ಸಹಿ ಇರಲಿ, ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಕಾರ್ಯಕ್ರಮಗಳಾಗಲಿ ಮತ್ತು ಮಾಡುವ ಪ್ರತಿಯೊಂದು ಕಾಯಕಕ್ಕೂ ಸಹಿತ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಮನಸ್ಸು ನೋವು ಉಂಟಾಗುತ್ತೆ. ನಾನೊಬ್ಬನೇ ಇದ್ದೀನೇನೋ, ನನಗೆ ಯಾರೂ ಸಹಾಯ ಇಲ್ವೇನೋ, ಅಥವಾ ನಾನೊಬ್ಬನೇ ಎಲ್ಲ ಕೆಲಸ ಮಾಡ್ಕೋಬೇಕೇನೋ, ಈ ತರಹವಾದಂತಹ ಒಂದಷ್ಟು ಮನಸ್ಸಿಗೆ ನೋವು ಉಂಟಾಗ್ಬೋದು. ಆದರೆ ಈ ಸಮಯದಲ್ಲಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಏನೇ ಕೆಲಸ ಮಾಡಬೇಕಾದರೂ ಸಮಾಧಾನದಿರ್ತೀರಿ. ಆದರೆ ತೃಪ್ತಿಯಾಗಿ ತೃಪ್ತಿಕರವಾದಂತಹ ಕೆಲಸಗಳನ್ನು ಮಾಡುವಾಗ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2:12 4:20 2:12 4:20 ಈ ಮಧ್ಯದಲ್ಲಿ ಒಂದಷ್ಟು ಲಾಭವಿದೆ. ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಒಂದು ಸ್ಥಿತಿಗತಿಗಳನ್ನು ಸಂಪಾದನೆ ಮಾಡಿಕೊಳ್ಬಹುದು. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆಯ ನಡವಳಿಕೆ, ಧರ್ಮ ಮಾರ್ಗ ಇದೆಲ್ಲವೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ಶುಭ ದಿನದಂದು. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಅಧಿಕವಾದಂತಹ ಲಾಭವೂ ಇದೆ. ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಳ್ಳುವಂಥ ಚೈತನ್ಯ ಇದೆ. ಇವತ್ತು ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಎಚ್ಚರಿಕೆ ಇರಬೇಕು. ಯಾರಿಗಾದರೂ ಏನಾದರೂ ವಸ್ತುಗಳನ್ನು ಕೊಟ್ಟರೆ ಪುನಃ ವಾಪಸ್ ಬರುವಂಥದ್ದು ಬಹಳ ಕಷ್ಟ. ಹಾಗಾಗಿ ಯಾರು ಏನು ಕೊಡಬೇಕಾದರೂ ಅದು ಕೊಡಬೇಕಾ ಬೇಡವಾ, ಇವತ್ತಿನ ಈ ಕಾಯಕ ಒಳ್ಳೆಯದಾ ಕೆಟ್ಟದ್ದ, ಇದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಮಾತ್ರ
ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆಯಿರಿ. ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಗುರು ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳಿಗೆ ಒಂದಷ್ಟು ಏನಾದರೂ ಒಂದು ಪದಾರ್ಥಗಳನ್ನು ಕೊಟ್ಟು ಅಲ್ಲಿ ಅಥವಾ ಗುರುಗಳ ಸಾನ್ನಿಧ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನು 4-6 ಜನ ಭಕ್ತರಿಗೆ ನಿಮ್ಮ ಕೈಯಿಂದ ಹಂಚೋದರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. 33 ನಾಣ್ಯಗಳನ್ನು ಇವತ್ತು ನಿಮ್ಮ ಕೈಯಿಂದ ಮತ್ತೊಬ್ಬರಿಗೆ ಕೊಟ್ಟರು ಸಹಿತ ಇವತ್ತಷ್ಟೇ ಲಾಭ ಇದೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕವೂ ಅದ್ಭುತವಾಗಿರ್ತಕ್ಕಂಥದ್ದೇ. ಮನಪರಿವರ್ತನೆಗೆ ಬಹಳ ಒಳ್ಳೆಯ ದಿನ. ಜೊತೆಗೆ ನಿಮ್ಮ ಕಾಯಕವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಒಳ್ಳೆಯ ದಿನ. ಹಾಗೆ ದೂರಭಾರ ಪ್ರಯಾಣ ಬೆಳೆಸಿ ಏನಾದರೂ ಉದ್ಯೋಗದಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿಕ್ಕೂ ಒಳ್ಳೆಯ ದಿನ. ಕರ್ಕಾಟಕ ರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ದಿನ. ಹಾಗಾಗಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಧರ್ಮದ ಗುರುಗಳ ಮಾರ್ಗದರ್ಶನ ಜೊತೆಗೆ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಮಾತೃಕಾರಕ ಚಂದ್ರ ನಿಮ್ಮಲ್ಲಿ ಸಾಕಷ್ಟು ಒಳ್ಳೆಯ ಫಲಗಳನ್ನು ಕರ್ಕಾಟಕ ರಾಶಿಯವರಿಗೆ ದಯಪಾಲಿಸ್ತಾನೆ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ತಾವು ಏನು ಯೋಜನೆಯನ್ನು ಮನಸ್ಸಲ್ಲಿ ಅಂದುಕೊಂಡಿದ್ದೀರಿ, ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅಥವಾ ಯಾರಿಂದ ಏನು ಅನುಕೂಲವನ್ನು ನಿರೀಕ್ಷೆ ಪಡ್ತಾ ಇದ್ದೀರಿ, ಅಪೇಕ್ಷಿಸುವಂಥದ್ದು ಖಂಡಿತ ಕಾರ್ಯಸಿದ್ಧಿ ಇದೆ. ಅದರಲ್ಲೂ ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನು ನೀಗಿಸಿ ಮತ್ತೊಬ್ಬರಿಗೆ ಅನ್ನದಾನ ಮಾಡಿ ತದನಂತರ ನೀವು ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದೆ ಆದರೆ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಜೊತೆಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 3ರಿಂದ 4:20 ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇರಲಿ. ಯಾಕೆಂದರೆ ಇದೇ ಸಮಯದಲ್ಲಿ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗುತ್ತೆ, ಮನಸ್ಸು ನೋವುಂಟಾಗುತ್ತೆ. ಜೋಪಾನ ಎಚ್ಚರ ಇರಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಕೊಟ್ಟು ತೆಗೆದುಕೊಳ್ಳತಕ್ಕಂತಹ ಲೇವಾದೇವಿಗಳು, ವ್ಯವಹಾರ, ಕೆಲಸ ಕಾರ್ಯಗಳು, ಮನಸ್ಸಲ್ಲಿ ಏನೋ ಒಂದು ಬಾಧೆ ಇದೆ, ಏನೋ ಒಂದು ಸಂಕಟ ಇದೆ, ಯಾರತ್ರೂ ಹೇಳ್ಕೊಳ್ಳಿಕ್ಕಾಗ್ತಿಲ್ಲ ಅಥವಾ ಯಾರೊಂದಿಗೆ ಹೇಳ್ಕೊಂಡ್ರೆ ಏನು ಅವಮಾನ ಆಗುತ್ತೋ ಅಥವಾ ನಾನು ಈ ವಿಚಾರವನ್ನು ಬಾಯ್ಬಿಟ್ರೆ ನನಗೇನಾದ್ರು ಬೇರೆ ಥರ ಸಮಸ್ಯೆ ಆಗುತ್ತೇನೋ ಈ ಪ್ರಕಾರವಾಗಿರ್ತಕ್ಕಂಥ ಭಾರದ ಯೋಚನೆ ನಿಮ್ಮ ಹೃದಯ ತುಂಬಿದೆ. ಆ ಹೃದಯದಿಂದ ಆ ಭಾರವನ್ನು ಕಡಿಮೆ ಮಾಡಿಕೊಂಡ್ರೆ ನೆಮ್ಮದಿ ಸಿಗುತ್ತೆ. ಇಲ್ಲ ಅಂದರೆ ಸಮಸ್ಯೆಗಳ ಸರಮಾಲೆ ಮತ್ತಷ್ಟಾಗುತ್ತೆ. ಆದಷ್ಟು ಇವತ್ತಿನ ದಿವಸ ಈ ಸಮಸ್ಯೆಗಳಿಂದ ನೀವು ಬೇಗ ಮುಕ್ತರಾಗಬೇಕಾದ್ರೆ ನೀವು ಮಾಡಬೇಕಾದ್ದು ಎಲ್ಲಿ ಹಚ್ಚ ಹಸಿರಿದೆಯೋ ಆ ಹಸಿರಿರ್ತಕ್ಕಂಥ ಸ್ಥಳಕ್ಕೆ ಬಂದು ಅಲ್ಲಿ ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ಪಠನೆ ಮಾಡಿ. ಜೊತೆಗೆ 1 ಚಿಟಿಗೆಯಷ್ಟು ಹೆಸರು ಕಾಳು, 1 ಚಿಟಿಗೆಯಷ್ಟು ಉದ್ದಿನ ಕಾಳು, ಹೆಸರು ಮತ್ತು ಉದ್ದು ಎರಡೂ ಸಹಿತ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಶಾಂತಿ ನೆಮ್ಮದಿ ಸಿಗುತ್ತೆ. ಸಂಜೆ ಮನೆಗೆ ಹೊರಟ ಮೇಲೆ ತಪ್ಪದೀರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ನಿಮ್ಮ ಕೈಯಿಂದ 1 ಲೋಟ ಹಾಲು, ಹಣ್ಣು, ನೀರು ಏನೋ ಒಂದು ಕೊಟ್ಟು ಅವರ ಆಶೀರ್ವಾದ ಪಡೆಯಿರಿ. ಖಂಡಿತ ಒಳ್ಳೆಯದನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಆ ಯೋಗಗಳು ಚೆನ್ನಾಗಿರೋದ್ರಿಂದ ತಾವು ಯೋಚನೆ ಮಾಡಬೇಕಾದಿಲ್ಲ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬಹುದು. ಇವತ್ತಿನ ದಿವಸ ನೀವು ಮಾಡುವ ಪ್ರತಿಯೊಂದು ಕಾಯಕಕ್ಕೂ ಮತ್ತಷ್ಟು ಶ್ರೇಯಸ್ಸಿರ್ತಕ್ಕಂಥದ್ದೇ. ತುಲಾರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 11 ಗಂಟೆಯಿಂದ ಅಂದರೆ 11ರಿಂದ 4ರವರೆಗೂ ಅದೃಷ್ಟದ ಕಾಲ. ಈ ಸಮಯದಲ್ಲಿ ತಮ್ಮ ತೀರ್ಮಾನ, ತಮ್ಮ ಯೋಜನೆ, ತಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಎಲ್ಲ ಕಡೆಯಿಂದಲೂ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಹಸನ್ಮುಖಿಯಾಗಿರಿ, ನಗ್ನಗ್ತಾ ಇರಿ. ಜೊತೆಗೆ ಸಾಧ್ಯವಾದ 2 ಕಾಳು ಮೆಣಸನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ತಾಯಿ ಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತುಲಾ ರಾಶಿವರೆಗೂ ರಾಶಿಫಲಗಳನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ವೃಶ್ಚಿಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ವೃಶ್ಚಿಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ, ಗುರುಬಲ ಇದೆ. ಇವತ್ತು ಅಂದುಕೊಂಡಂಥ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಮನಸ್ಸಿಗಿಷ್ಟು ಆನಂದ, ನೆಮ್ಮದಿಯನ್ನು ತಂದುಕೊಳ್ತೀರಿ. ಫಲಾಫಲಗಳನ್ನು ವೃದ್ಧಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಮನಸ್ಸು ಒಪ್ಪದಿದ್ದರೂ ಮನಸ್ಸಲ್ಲಿ ಏನೋ ಒಂದು ಸಾಧನೆ ಮಾಡಿ ಇವತ್ತು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಳಿ. ಇವತ್ತು ಕುಜಾನುಗ್ರಹ ಬೇಕು, ಅಂದರೆ ಕುಜನ ಅನುಷ್ಠಾನ ಮಾಡ್ಕೊಳ್ಳೋದು ಬಹಳ ಉತ್ತಮ. ಯಾಕೆಂದರೆ ಒಂದಿಷ್ಟು ಅಲರ್ಜಿ ಸಮಸ್ಯೆನೋ, ರಕ್ತದ ಒತ್ತಡನೋ ಅಥವಾ ನರಗಳಲ್ಲಿ ಬೇರೆ ಥರ ಸಮಸ್ಯೆ ಆಗುವಂಥದ್ದು, ಇದ್ದಕ್ಕಿದ್ದಂಗೆ ಕಾಲು ಕೈ ಜೋಮಿಡಿತಕ್ಕಂಥದ್ದು, ಮರಗಿಡ್ತಕ್ಕಂಥದ್ದು ಇಂತಹ ಪರಿಸ್ಥಿತಿ ಆಗುತ್ತೆ. ಇದಕ್ಕಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕೆಂದರೆ ಹೊರಗಡೆ ವಾತಾವರಣವೂ ಭಾಳ ಕೋಲ್ಡ್ ಇರೋದ್ರಿಂದ
ದೇಹ ಉಷ್ಣದಲ್ಲಿದ್ದರೆ ಬಹಳಷ್ಟು ಉತ್ತಮ. ತುಂಬ ಬಿಸಿಲಿದ್ದಾಗ ಎ ಸಿ ಆನ್ ಮಾಡ್ಕೋಬೋದು. ಆದರೆ ಚಳಿಗಾಲದಲ್ಲಿ ಎ ಸಿ ಇದ್ದರೆ ಅಲ್ಲಿ ನರನಾಡಿಗಳಿಗೆ ಬಹಳ ತೊಂದರೆ ಆಗುತ್ತೆ. ಎಚ್ಚರ ಅಂದೇರಿ. ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಇವತ್ತು ಯಾರು ಏನು ಹೇಳ್ತಾರೆ, ಯಾವ ಗುರುಗಳಿಂದ ಏನು ಉಪದೇಶ ಸಿಗುತ್ತೆ, ಅಥವಾ ನಿಮ್ಮ ಧರ್ಮದ ಗುರುಗಳ ಮಾರ್ಗದರ್ಶನ ಏನಿದೆ ಅದನ್ನು ಸ್ವಲ್ಪ ಆಲಿಸಿ. ಅದರಿಂದ ಒಳಿತನ್ನು ಖಂಡಿತ ಕಾಣ್ತೀರಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಅರ್ಥಗರ್ಭಿತವಾದಂತಹ ಚಿಂತನೆ ಇದೆ. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಅದೃಷ್ಟ ಇರೋದ್ರಿಂದ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯ ದರ್ಶನ ಮಾಡ್ತಕ್ಕಂಥದ್ದು. ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವೋ ಅಥವಾ ಒಂದಿಷ್ಟು ಕಡಲೆಬೇಳೆನೋ ಇಂತಹದ್ದನ್ನು ಗುರುಗಳು ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು ಬಹಳಷ್ಟು ಉತ್ತಮ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾರು ಏನು ಹೇಳಿದ್ರು ಸಹಿತ ಎಲ್ಲವನ್ನೂ ಆಲಿಸ್ತೀರಿ. ಆದರೆ ನಿಮ್ಮ ಮನಸ್ಸ ಇಚ್ಛೆ, ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೋ ಅದನ್ನೇ ಮಾಡ್ತೀರಿ. ಅದು ಭಾಳ ಒಳ್ಳೆಯದೇ, ತಪ್ಪಲ್ಲ ಅದು. ಆದರೆ ಇವತ್ತಿನ ದಿವಸ ನೀವು ಯಾರಿಂದ ಏನಾದರೂ ಉಪದೇಶ ತಗೊಂಡ್ರೆ, ಯಾರಿಂದಲಾದ್ರೂ ಏನೋ ಕೇಳಿದ್ರೆ, ಅಥವಾ ಇನ್ನೊಬ್ಬ ಗುರು ಹಿರಿಯರು ಹೇಳುವಂಥ ಮಾರ್ಗದರ್ಶನವನ್ನು ತಾವು ಅನುಸರಿಸಿದ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲ ಇದೆ. ಇದರಿಂದ ಒಳ್ಳೆ ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಯಾಣ ಕಾಲ, ವ್ಯವಹಾರಗಳು, ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಮಂದಗತಿಯಲ್ಲಿ ಸಾಗ್ತಾ ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಅಧಿಕವಾದಂಥ ಚಂಚಲತೆ ಇದೆ. ಏನೋ ಒಂಥರ ಭಯ ನಿಮ್ಮನ್ನು ಬಾಧಿಸ್ತಾ ಇದೆ. ಜೊತೆಗೆ ಹಿಂದೆ ಯಾವತ್ತೋ ನಾನು ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತೇನಾದ್ರು ಅದರ ಪನಿಷ್ಮೆಂಟಾ ಅಥವಾ ಅದಕ್ಕೆ ಏನಾದ್ರು ತೊಂದರೆ ಆಗ್ಬೋದಾ, ಈ ಪ್ರಕಾರವಾದಂಥ ಚಿಂತನೆ ನಿಮ್ಮನ್ನು ಬಾಧಿಸ್ತಾ ಇದೆ. ಆದರೆ ಧೈರ್ಯವಾಗಿರಿ. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ, ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬೇರೆ ಥರ ತೊಗೊಂಡು ಹೋಗ್ತೀರಾ, ಅದನ್ನು ಸಮಾಧಾನಕರವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಅದರಲ್ಲಿ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಇನ್ನೊಂದು ಅದ್ಭುತವಾದಂಥ ಕಾಯಕ ಇದೆ. ಏನಪ್ಪ ಅಂದರೆ, ಸಾಧ್ಯವಾದರೆ ಒಂದಿಷ್ಟು ಹಾಲು, ಹಣ್ಣು ಅಥವಾ ತಿನ್ನಲಿಕ್ಕೆ ಬೇಕಾಗಿರೋ ಪದಾರ್ಥನೋ, ಆ ಪದಾರ್ಥವನ್ನು ಯಾರನ್ನ ವಯಸ್ಸಾಗಿರ್ತಕ್ಕಂಥವ್ರಿಗೋ, ನಿರ್ಗತಿಕರಿಗೋ, ಕಷ್ಟದಲ್ಲಿರ್ತಕ್ಕಂಥವ್ರಿಗೋ, ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರಿಗೋ ಒಂದಿಷ್ಟು ದಾನ ಧರ್ಮ ಮಾಡೋದು ಭಾಳಷ್ಟು ಉತ್ತಮ. ನನಗೇ ಕಷ್ಟ ಇದೆ, ನಾನೇನು ಕೊಡಲಿ ಅಂತಕ್ಕಂಥದಕ್ಕಿಂತ ನಾನು ತಿನ್ನೋ ಒಂದು ತನ್ನದಲ್ಲಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಹಾಕಿದ್ರೂ ಖಂಡಿತ ಒಳಿತಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಭಯಪಡಬೇಕಾದಿಲ್ಲ. ಭಗವಂತನ ಪ್ರಾರ್ಥನೆ ಮಾಡಿ, ಗುರುವಿನ ಆರಾಧನೆ ಮಾಡಿ, ಗುರು ಶನೇಶ್ವರನ ನಿರಂತರವಾಗಿ ಪಠನೆ ಮಾಡಿ, ಹಾಗೆ ಮನೆ ಮುಂದೆ ತುಳಸಿ ಗಿಡ ಇದ್ದರೆ ತುಳಸಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಒಂದುದ್ದರಣೆ ತುಳಸಿ ತೀರ್ಥ ತೆಗೆದುಕೊಳ್ಳೋದು ಸಹಿತ ಭಾಳಷ್ಟು ಉತ್ತಮ. ಇದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪುರುಷೋತ್ತಮನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ, ಅನುಗ್ರಹ ಇರತಕ್ಕಂಥ ಗುರುವಿನ ಕಾಲವನ್ನು, ಅಂದರೆ ಗುರುವಿನ ಅನುಗ್ರಹ ಪಡಿತಕ್ಕಂಥ ವಿಶೇಷವಾದಂಥ ಕಾಲ. ಈ ಕಾಲದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಇರಲಿ, ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದಿರಲಿ, ಅಥವಾ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಸ್ವಾಮಿಯನ್ನು ದರ್ಶನ ಮಾಡ್ತಕ್ಕಂಥದ್ದು, ಗುರು ದತ್ತಾತ್ರೇಯರ ಆರಾಧನೆ ಮಾಡ್ತಕ್ಕಂಥದ್ದು, ದತ್ತ ಚರಿತ್ರೆಯನ್ನು ಓದುವಂಥದ್ದಾಗಲಿ, ದತ್ತನ ದರ್ಶನ ಆಗಲಿ, ಔದುಂಬರ ಪ್ರಾರ್ಥನೆ ಆಗಲಿ, ಅಥವಾ ಒಂದಷ್ಟು ಶ್ವಾನಗಳಿಗೆ ಆಹಾರ ಉಣಬಡಿಸ್ತಕ್ಕಂಥದ್ದಾಗಲಿ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.